ನಮಸ್ಕಾರ. ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ನಾನು ಲಕ್ಷ್ಮೀ ನೇಗ್ನ, ನಿಮ್ಮ ಇಂಗ್ಲೀಷ್ ಟೀಚರ್. ನಾನು ಇವತ್ತಿನ ಕ್ಲಾಸ್ ಶುರು ಮಾಡೋದಕ್ಕಿಂತ ಮುಂಚೆ ಪ್ರಿಸಿಯೆಂಟ್ ಕ್ಲಾಸಸ್ ಬಗ್ಗೆ ಎರಡು ಮಾತುಗಳನ್ನು ಹೇಳಲು ಇಷ್ಟಪಡ್ತೀನಿ. ಪ್ರಿಸಿಯೆಂಟ್ ಕ್ಲಾಸಸ್ ಇದು ಗ್ರಾಮೀಣ 10ನೇ ತರಗತಿಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ತಯಾರಿಸಿದಂಥ ಆನ್ಲೈನ್ ಕೋಚಿಂಗ್ ಕ್ಲಾಸ್ ಆಗಿದೆ. ಇಲ್ಲಿ ಗಣಿತ, ವಿಜ್ಞಾನ, ಸಮಾಜಶಾಸ್ತ್ರ, ಇಂಗ್ಲೀಷ್, ಹಿಂದಿ, ಕನ್ನಡ ಹೀಗೆ 6 ವಿಷಯಗಳಲ್ಲಿ ನುರಿತ ಶಿಕ್ಷಕರಿಂದ ತಮಗೆ ಪಾಠಗಳನ್ನು ಬೋಧನೆ ಮಾಡಲಾಗುತ್ತದೆ. ಇಲ್ಲಿ ನಾವು ಕೇವಲ ಪಠ್ಯಪುಸ್ತಕಗಳನ್ನು ಮಾತ್ರ ಉಪಯೋಗಿಸದೆ ಸ್ಮಾರ್ಟ್ ಬೋರ್ಡ್, ವಿಡಿಯೋ ಕ್ಲಿಪ್ಸ್, ಆಡಿಯೋ ಕ್ಲಿಪ್ಸ್ ಹೀಗೆ ನಾನಾ ಥರದ ಟೀಚಿಂಗ್ ಮೆಥಡ್ಸನ್ನು ನಾವು ಅಳವಡಿಸಿಕೊಂಡು ವಿಷಯಗಳನ್ನು ತಮಗೆ ಆಳವಾಗಿ ತಿಳಿಸುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ನೀವು ಕೇವಲ ಪಾಸಾಗುವ ಮಾರ್ಕರ್ಸ್ಗಳನ್ನು ಮಾತ್ರ ಗಳಿಸದೆ ಅತಿ ಹೆಚ್ಚು ಮಾರ್ಕರ್ಸ್ ಗಳಿಸಿ ಪಾಸ್ ಆಗಬೇಕು, ತಮ್ಮ ಯೋಚನಾ ಶಕ್ತಿಯನ್ನು ಅಭಿವೃದ್ಧಿಗೊಳಿಸ್ಕೋಬೇಕು, ಹಾಗೆಯೇ ಪ್ರಶ್ನೆ ಕೇಳುವಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶೆಯಾಗಿದೆ. ಹಾಗಾದರೆ ಇವತ್ತಿನ ಪಾಠಕ್ಕೆ ತಾವೆಲ್ಲರೂ ಸಿದ್ಧರಿದ್ದೀರಾ? ನೋಡಿರಿ, ನಾವು ಯೂನಿಟ್ 1, ಯೂನಿಟ್ 2 ಅಂತ ಈಗಾಗಲೇ ಕಲ್ತಿದ್ದೇವೆ. ಇವತ್ತು ಯೂನಿಟ್ 3 ಕಲಿಯಲಿದ್ದೇವೆ. ಈ ಯೂನಿಟ್ 3 ಅದಕ್ಕೆ ಡೆಡಿಕೇಟ್ ಮಾಡಿದ್ದಾರೆ ಅಂತಂದ್ರೆ ನೇಟಿವಿಟಿ ಅಂತಂದ್ರೆ ಏನು ಅಂದ್ರೆ ನಮ್ಮ ಜನ, ನಮ್ಮ ಪರಿಸರ, ನಮ್ಮ ಭಾಷೆ, ನಮ್ಮ ಜನ ಹೀಗೆ ನಮ್ಮತನದು ಅಂದರೆ ನಮ್ಮ ದೇಶಾಭಿಮಾನ, ನಮ್ಮದೇನು ನಮ್ಮ ರಾಷ್ಟ್ರದ ಬಗ್ಗೆ ಇರ್ಬೋದು, ನಮ್ಮ ರಾಜ್ಯದ ಬಗ್ಗೆ ಇರ್ಬೋದು, ನಮ್ಮ ಭಾಷೆದ ಬಗ್ಗೆ ಇರ್ಬೋದು, ನಮ್ಮದು ಅನ್ನುವಂಥದ್ದು ನಮಗೆ ಅಭಿಮಾನ ಎಷ್ಟಿರ್ತೈತಿ, ಅದ್ರ ಜೊತೆಗೆ ನಮ್ಮವರಿಗಾಗಿ ನಾವು ಎಷ್ಟು ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿಯನ್ನು ಹೊತ್ತಿದ್ದೇವೆ ಅನ್ನುವಂಥದ್ದನ್ನ ಈ ಒಂದು ಪಾಠದೊಳಗೆ ನಾವು ಕಲಿಬಹುದು. ಅಂದ್ರೆ ನಮ್ಮ ಸುತ್ತಮುತ್ತಿರುವ ಜನರಿಗೂ ನಮ್ಮ ಪ್ರತಿ ಜವಾಬ್ದಾರಿಗಳು ಇರ್ತಾವೆ. ನಮ್ಮ ಮನಸ್ಸಿಗೆ ತಿಳಿದಂಗೆ ನಾವು ಮಾಡೋಕ್ಕೆ ಬರೋಂಗಿಲ್ಲ. 4 ಜನರಿಗೆ ಏನು ಒಳ್ಳೇದಾಗ್ತೈತಿ ಅದನ್ನು ನೋಡ್ಕೊಂಡು ನಾವು ಮಾಡಬೇಕಾಗ್ತೈತಿ. ಅದೇ ರೀತಿ ನೆಕ್ಸ್ಟ್ ಪೋಯಮ್ ಇದ್ದುದನ್ನು ದ ಲ್ಯಾಂಡ್ ಅಂತ ಐತಲ್ಲ, ಅದು ಕೂಡ ನೇಟಿವಿಟಿ ಬಗ್ಗೆನೇ ಐತಿ, ದೇಶದ ಪ್ರತಿನೇ ಐತಿ. ಓಕೆ, ಈಗ ನೋಡ್ರಿ, ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೆಡಿಯೋ. ಈಗ ನೋಡ್ರಿ, ಈ ಪಾಠ ಯಾವುದು? ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೆಡಿಯೋ. ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೆಡಿಯೋ. ಈಗ ಆಫ್ ಅನ್ನೋದ್ರ ಕಡೆ ನೀವು ಲಕ್ಷ್ಯ ಕೊಡಬೇಕು. ಆಫ್ ಇಲ್ಲಿ ಯಾವ ಏನಪ್ಪ ಫಂಕ್ಷನ್ ಪರ್ಫಾರ್ಮ್ ಮಾಡ್ತೈತಿ ಅಂತಂದ್ರೆ ಪ್ರಿಪೊಸಿಷನ್. ನಾನು ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳಬೇಕಾದ ಪ್ರಿಪೊಸಿಷನ್ ಬಗ್ಗೆ ಹೇಳಿದ್ದೇನೆ. ಆಫ್ ಯಾವ್ದು ಇದಕ್ಕೆ ಅವ್ರು ಬಿಲಾಂಗ್ ಆಗಿದ್ರು ಅಂತ ಹೇಳ್ತಾರೆ. ಜೆಂಟಲ್ಮ್ಯಾನ್ ಅಂದರೆ ಏನು? ಜೆಂಟಲ್ಮ್ಯಾನ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಭಾಳ ಒಳ್ಳೆಯ ಗುಣಗಳು ಇರ್ತಾವೆ. ಒಳ್ಳೆಯ ಗುಣಗಳಂದ್ರೆ ಏನು? ಇನ್ನೊಬ್ಬರ ಪ್ರತಿ ಬರೀ ಪ್ರೇಮ ಭಾವ, ಅವ್ರನ್ನ ಹೆಂಗೆ ಬೆಳೆಸಬೇಕು, ಅವ್ರನ್ನ ಹೆಂಗೆ ಸಹಾಯ ಮಾಡಬೇಕು, ಯಾರಿಗೂ ಏನು ಮನಸ್ಸಿಗೆ ನೋವಾಗುವಂಗೆ ಮಾತಾಡಬಾರ್ದು. ಆಮೇಲೆ ಅವು ಪ್ರೆಸೆಂಟಬಲ್ಲು ಇರ್ತಾನೆ ವ್ಯಕ್ತಿ, ಅಂದ್ರೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋದು. ರೆಸ್ಪೆಕ್ಟ್ ಕೊಡೋದು. ನಾನು ದೊಡ್ಡವ, ನಾನು ಶ್ರೀಮಂತ, ವಯಸ್ಸಿನೊಳಗೆ ದೊಡ್ಡವ ಇರ್ಬೋದು ಅಥವಾ ಸೋಷಿಯಲ್ ಸ್ಟೇಟಸ್ ಒಳಗೆ ದೊಡ್ಡವ ಇರ್ಬೋದು. ಅಂತಹ ಅಹಂಕಾರ ಇರೋಂಗಿಲ್ಲ ಆ ಮನುಷ್ಯನ ಹತ್ರ. ಅವ ನಯ ವಿನಯದಿಂದ ಅವನ ಏನು ಸ್ವಭಾವ ಕೂಡಿರ್ತೈತಿ. ಅಂಥವನಿಗೆ ಜೆಂಟಲ್ಮ್ಯಾನ್ ಅಂತಾರೆ. ಓಕೆ, ಜೆಂಟಲ್ಮ್ಯಾನ್ ಎಲ್ಲವಿದ್ದ? ಇದೊಂದು ಪ್ಲೇಸ್ ಇದೆ, ರಿಯೋ ಎನ್ ಮೆಡಿಯೋ ಅನ್ನುವಂಥದ್ದು ಒಂದು ಸ್ಥಳ. ಓಕೆ, ಅದು ಕ್ಯಾಪಿಟಲ್ ಸಿಟಿ ಆಫ್ ಮೆಕ್ಸಿಕೋ ಅಂತ ಐತಿ. ಅದು ಆ ಸ್ಥಳದ ಬಗ್ಗೆ ನಾವು ಹೆಚ್ಚು ವಿಚಾರ ಮಾಡಬೇಡ. ಬಟ್ ಈಗ ನೋಡ್ರಿ, ಆಫ್ ಅನ್ನೋದೇನು? ಪ್ರಿಪೊಸಿಷನ್. ಓಕೆ, ಈಗ ನೋಡ್ರಿ, ಇದನ್ನು ಯಾರು ಬರ್ದಾರಂದ್ರೆ JUAN ಅಂತ ಐತಲ್ಲ, ಅದರ ಪ್ರೊನೌನ್ಸಿಯೇಷನ್ ಇದು ಸ್ಪ್ಯಾನಿಷ್ ವರ್ಡ್ ಆದ್ರಿಂದ ನೀವೇನು ಮಾಡಬೇಕು? ಯುವಾನ್ ಅಂಥೇಳಿ ಅದನ್ನು ಪ್ರೊನೌನ್ಸಿಯೇಷನ್ ಮಾಡಬೇಕು. ಯಾಕೆ ಆಥರ್ನ ಹೆಸರು ನೆನ್ಪಿಟ್ಕೋಬೇಕು ಅಂತಂದ್ರೆ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಂತ ಹೇಳಿ ನಿಮಗೆ 3 ಮಾರ್ಕ್ಸಿಂದು ಒಂದು ಪ್ರಶ್ನೆ ಬರ್ತೈತಿ. ಯಾರು ಯಾರಿಗೆ ಹೇಳಿದ್ರು, ಯಾವಾಗ ಹೇಳಿದ್ರು ಅಂತ ಬರ್ತೈತಲ್ಲ, ಆವಾಗ ನೀವು ಏನು ಮಾಡಬೇಕಾಗ್ತೈತಿ? ಈ ಪಾಠವನ್ನು ಯಾವ ಅಥವಾ ಗದ್ಯದಿಂದ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಬರಿಬೇಕು. ಆ ಗದ್ಯವನ್ನು ಅಥವಾ ಪದ್ಯವನ್ನು ಬರೆದಂತಹ ಕವಿ ಇರಬಹುದು ಅಥವಾ ಲೇಖಕ ಇರಬಹುದು, ಅವ್ರ ಹೆಸರು ನೀವು ಬರಿಬೇಕಾಗ್ತೈತಿ. ಹೀಗಾಗಿ ನೀವು ಪ್ರತಿಯೊಂದು ಪಾಠವನ್ನು ಯಾರು ಬರ್ದಾರಂತ ಲೇಖಕನ ಹೆಸರು ನೆನ್ಪಿಟ್ಕೋಬೇಕು. ಪ್ರತಿಯೊಂದು ಕವಿತೆಯನ್ನು ಯಾರ ಕವಿ ಬರ್ದಾರು ಅನ್ನುವಂಥ ಹೆಸರನ್ನು ನೀವು ನೆನ್ಪಿಟ್ಕೋಬೇಕು. ಯಾಕಂದ್ರೆ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಪ್ರಶ್ನೆ ಏನು 3 ಮಾರ್ಕ್ಸಿಂದ ಬರ್ತೈತಲ್ಲ, ಅವಾಗ ನೀವು ಇದನ್ನು ಬರೀಲಿಲ್ಲ ಅಂದ್ರೆ ಮಾರ್ಕ್ಸ್ ಕಳ್ಕೊತೀರಿ. ಓಕೆ, ಇಲ್ಲಿ ನೋಡ್ರಿ, ಯುವನ್ ಅಂತ ಇದನ್ನು ಪ್ರೊನೌನ್ಸಿಯೇಷನ್ ಮಾಡಬೇಕು. ಸ್ಪೆಲ್ಲಿಂಗ್ ನೀವು ನೆನ್ಪಿಟ್ಕೋಬೇಕು, ಆದರೆ ಪ್ರೊನೌನ್ಸಿಯೇಷನ್ ಹೆಂಗೆ? ಜುವನ್ ಅನ್ನಕ್ಕೆ ಬರೋಂಗಿಲ್ಲ, ಯುವನ್. ಯುವನ್ ಸೆಡಿಲೋ, ಯುವನ್ ಸೆಡಿಲೋ ಅಂತ ಹೇಳಿ ಅನ್ನುವಂಥವರು ಈ ಪಾಠವನ್ನು ಬರ್ದಾರೆ. ಓಕೆ, ಈಗ ನೋಡ್ರಿ, ಅವ್ರ ಬಗ್ಗೆ ಏನು ಕೊಟ್ಟಾರ ನೋಡೋಣ. ಈಗ ನಮ್ಮ ಆಥರ್ ಬಗ್ಗೆ ಏನು ಐತಿ ನೋಡೋಣ, ಅವ್ರ ಪರಿಚಯ ಹೆಂಗೆ ಕೊಟ್ಟಾರಂತ. ಇಲ್ಲಿ ನೋಡ್ರಿ, ಭಾಳ ಸಂಕ್ಷಿಪ್ತವಾಗಿ ಕೊಟ್ಟಾರ ಅವ್ರ ಬಗ್ಗೆ. ಯುವನ್ ಸೆಡಿಲೋ 1902 to 1982 was born in New Mexico.
ಹಿ ವರ್ಕ್ಡ್ ಆಸ್ ಅ ಲಾಯರ್, ನೋಡ್ರಿ ಅವ್ರು ಒಂದು ವಕೀಲಾಗಿ ವೃತ್ತಿಯಲ್ಲಿದ್ದರು, ಆ್ಯಂಡ್ ಹೆಲ್ಪ್ಡ್ ಪಬ್ಲಿಕ್ ಆಫೀಸ್. He wrote about Mexico and southwestern United States. The above story is based on an actual legal case. ಇದು ಆಕ್ಚುಯಲ್ ಲೀಗಲ್ ಕೇಸ್ ಮೇಲೆ ಐತಿ, ಇದು ಕಾಲ್ಪನಿಕವಾದಂಥದ್ದಲ್ಲ, ಇದು ಸತ್ಯಾಂಶ, ಓಕೆ, ಸತ್ಯವಾಗಿ ನಡೆದಂಥ ಘಟನೆ ಮೇಲೆ ಇದೆ. ಇಲ್ಲಿ ನೋಡ್ರಿ, ನೇಟಿವಿಟಿ ಅಂತ ಕೊಟ್ಟಾರೆ ನೋಡಿ. ನಾನು ನಿಮಗೆ ಹೇಳಿಲ್ಲ ಏನಂತಂದ್ರೆ, ನೇಟಿವಿಟಿ ಅಂದ್ರೆ ಈಸ್ ನಾಟ್ ಆಫ್ ಹಿಸ್ ಓನ್ ಚೂಸಿಂಗ್ ಬಟ್ ವಾಟ್ ಎವರ್ ಇಟ್ ಮೇ ಬಿ, ಇಟ್ ಈಸ್ ಎಂಟೈಟಲ್ಡ್ ಟು ರೆಸ್ಪೆಕ್ಟ್ ಆ್ಯಂಡ್ ಆಲ್ ನೇಷನ್ಸ್ ಹ್ಯಾವ್ ಆನರಬಲ್ ಪ್ಲೇಸ್ ಇನ್ ದ ವರ್ಡ್ಸ್ ಫ್ಯಾಮಿಲಿ. ನೇಟಿವಿಟಿ ಅಂದರೆ ನಮ್ಮ ದೇಶದ ಬಗ್ಗೆ ನಮಗೆ ಅಭಿಮಾನ ಇರುತ್ತೆ. ಓಕೆ, ಪಾಠವನ್ನು ಶುರು ಮಾಡೋಣ. ಇಲ್ಲಿ ನೋಡಿ, ಜೆಂಟಲ್ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮಿಡಿಯೋ. ಇಲ್ಲಿ ನೋಡಿ, ಇಟ್ ಟುಕ್ ಮಂತ್ಸ್ ಆಫ್ ನೆಗೋಷಿಯೇಷನ್ ನೋಡ್ರಿ, ಪ್ರೊನೌನ್ಸಿಯೇಷನ್ ಬಗ್ಗೆ ನೀವು ಹೆಚ್ಚು ಲಕ್ಷ ಕೊಡಬೇಕು. ನೆಗೋಷಿಯೇಷನ್ ಟು ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್. ಮೊದಲ ಪ್ಯಾರಾಗ್ರಾಫ್ ಓದ್ತೀನಿ, ಆಮೇಲೆ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇಟ್ ಟುಕ್ ಮಂತ್ಸ್ ಆಫ್ ನೆಗೋಷಿಯೇಷನ್ ಟು ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್. He was in no hurry. What he had the most of was time. He lived up in Rio and Medio, where his people had been for hundreds of years. He tilled the same land they had tilled. His house was small and wretched but quaint. The little creek ran through his land. His orchard was gnarled and beautiful. ನೋಡ್ರಿ, ಈಗ ರಿಯೋ ಎನ್ ಮಿಡಿಯೋ ಅಂದ್ರೆ ಏನು? ಅ ಪ್ಲೇಸ್ ಇನ್ ಸ್ಯಾಂಟಾ ಫಿ ಕೌಂಟಿ, ನ್ಯೂ ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ಸ್. ಇದು ಒಂದು ಸ್ಥಳ ಐತಿ, ಒಂದು ಮ್ಯಾಪ್ ಒಳಗೆ ನೀವು ಸರ್ಚ್ ಮಾಡಿದ್ರೆ ಇದು ಸಿಗ್ತೈತೆ ನಿಮಗೆ. ರಿಯೋ ಆ್ಯಂಡ್ ಮಿಡಿಯೋ ಇದೇನು ಒಂದು ಸ್ಥಳ, ಎಲ್ಲಿ? ನ್ಯೂ ಮೆಕ್ಸಿಕೋದೊಳಗೆ, ಯುನೈಟೆಡ್ ಸ್ಟೇಟ್ಸ್ ಒಳಗೆ. ನಿಗೋಸಿಯೇಷನ್ ಅಂದ್ರೆ ಏನು? ಆಫಿಷಿಯಲ್ ಡಿಸ್ಕಷನ್. ಒಂದು ಯಾವುದೋ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕಾದ್ರೆ ಆಫಿಷಿಯಲ್ ಡಿಸ್ಕಷನ್ ಆಗ್ತಾವ ಅಂಥದ್ದು. ರೆಚ್ಡ್ ಅಂದ್ರೆ ಅನ್ಪ್ಲೀಸೆಂಟ್, ಭಾಳ ಅನುಕೂಲಕರವಾದಂಥದ್ದು ಅಲ್ಲ. ಕ್ವೇಂಟ್ ಅಂದ್ರೆ ಅನ್ಯೂಜುವಲ್ ಅಂಡ್ ಅಟ್ರಾಕ್ಟಿವ್, ಎಸ್ಪೆಷಲಿ ಇನ್ ಅನ್ ಓಲ್ಡ್ ಫ್ಯಾಷನ್ಡ್ ವೇ. ಈಗ ನೀವು ಹಳ್ಳಿಗಳಿಗೆ ಹೋದಾಗ ನೋಡ್ತೀರಿ, ಮಣ್ಣಿನ ಮನೆ ಇದ್ರೂ ಭಾಳ ಅಟ್ರಾಕ್ಟಿವ್ ಆಗಿರ್ತಾವೆ, ಅವ್ರದ್ದೇ ಆದಂಥ ಯೂನಿಕ್ ವೇ ಒಳಗೆ ಇರ್ತಾವೆ. ನೀವು ಎಂತೆಂಥ ಬಿಲ್ಡಿಂಗ್ ನೋಡಿದ್ರೆ ನಿಮ್ಗೆ ಮನ್ಸಿಗೆ ಬರೋಂಗಿಲ್ಲ, ಬಟ್ ಆ ಹಳ್ಳಿ ಒಳಗೆ ಅವ್ರ ಸೊಗಸ ಬೇರೆ ಇರ್ತೈತಿ. ಕ್ರೀಕ್ ಅಂದ್ರೆ ಏನು? ಅ ಸ್ಮಾಲ್ ನ್ಯಾರೋ ಸ್ಟ್ರೀಮ್ ಆರ್ ಅ ರಿವರ್. ಒಂದು ಕ್ರೀಕ್ ಅಂದ್ರೆ ಏನು? ಸಣ್ಣ ಹೊಳೆ, ಹರಿಯುವಂತಹ ಹೊಳೆ. ಆರ್ಚಾರ್ಡ್ ಅಂದ್ರೆ ಅ ಪೀಸ್ ಆಫ್ ಲ್ಯಾಂಡ್ ಇನ್ ವಿಚ್ ಫ್ರೂಟ್ ಟ್ರೀಸ್ ಆರ್ ಗ್ರೋನ್. ಆರ್ಚಾರ್ಡ್ ಅಂದ್ರೆ ಏನು? ಹಣ್ಣಿನ ತೋಟ. ನಾಲ್ಡ್ ಅಂದ್ರೇನು? ಅ ಬ್ರಾಂಚ್ ಆಫ್ ಅ ಟ್ರೀ. ನಾಲ್ಡ್ ಅಂದ್ರೆ ಈಗ ಮಾವಿನ ಗಿಡ, ಪೇರು ಗಿಡ ಅಥವಾ ನೇರಳೆ ಗಿಡ ನೋಡ್ತಿರಲ್ಲ, ಗಂಟಾಗಿರ್ತಾವೆ ನೋಡ್ರಿ, ಅವು ಹಿಂಗೆ ಟೊಂಗಿಗಳಿಗೆ ದೊಡ್ಡ ದೊಡ್ಡ ಬ್ರಾಂಚಸ್ ಇರ್ತಾವೆ, ರೆಂಬೆಗಳು ಇರ್ತಾವಲ್ಲ, ಅವಕ್ಕೆ ಗಂಟು ಆದಂಗೆ ಇರ್ತಾವಲ್ಲ, ಅದಕ್ಕೆ ವಿತ್ ಟ್ವಿಸ್ಟೆಡ್ ಹಾರ್ಡ್ ಲಂಪ್ಸ್, ಗಂಟು ಇರ್ತಾವೆ ಅಂತಾವೆ. ಓಕೆ, ಇಲ್ಲಿ ನೋಡ್ರಿ, ಇಟ್ ಟುಕ್ ಮಂತ್ಸ್ ಆಫ್ ನೆಗೋಷಿಯೇಷನ್ ಟು ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್. ಈಗ ನೋಡ್ರಿ, ಹಲವಾರು ತಿಂಗಳುಗಳಿಂದ ಒಂದು ಆಫಿಷಿಯಲ್ ಡಿಸ್ಕಷನ್ ಮಾಡಬೇಕು ಅಂತಂದ್ರೆ, ಓಲ್ಡ್ ಮ್ಯಾನ್ ಅಂದ್ರೆ ಏನು? ವಯಸ್ಸಾದಂಥ ವ್ಯಕ್ತಿ, ಅವ 60 ಮುಂದಿನ ಅದ ಮನುಷ್ಯ. ಓಕೆ, ಭಾಳಷ್ಟು ಸಮಯ ತೊಗೊಂಡ್ರು, ಭಾಳಷ್ಟು ತಿಂಗಳುಗಳು ತೊಗೊಂಡ್ರು. ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಏನು? ಅರ್ಥ ಮಾಡ್ಕೊಳಕ್ಕೆ. ಈ ನೆಗೋಸಿಯೇಷನ್ ಅರ್ಥ ಮಾಡ್ಕೊಳಕ್ಕೆ ಏನು ಒಬ್ಬ ವಯಸ್ಸಾದಂಥ ವ್ಯಕ್ತಿ ಇದ್ದಲ್ಲ, ಅವನ ಜೊತೆ ಕುಂತು ಡಿಸ್ಕಸ್ ಮಾಡುವಂಥ ಪರಿಸ್ಥಿತಿ ಎಷ್ಟೋ ತಿಂಗಳ ಮೇಲೆ ಬಂತು. ಅಂದ್ರೆ ಅಷ್ಟು ಟೈಮ್ ತೊಗೊಂಡವ ವ್ಯಕ್ತಿ. ಹಿ ವಾಸ್ ಇನ್ ನೋ ಹರಿ. ಅವೇನು ಓಲ್ಡ್ ಮ್ಯಾನ್ ಅದಾನಲ್ಲ, ಇಲ್ಲಿ ಹೆಸರು ಕೊಟ್ಟಿಲ್ಲ ಇನ್ನುವರೆಗೂ. ಆ ಓಲ್ಡ್ ಮ್ಯಾನ್ ಯಾರು ಅಂತ ಅವ್ನ ಹೆಸರು ಹೇಳಿಲ್ಲ, ಮುಂದೆ ಬರ್ತೈತಿ, ಅವಾಗ ನೋಡು ನಾವು ಯಾರು ಅಂತ ಹೇಳವ. ಈಗ ಓಲ್ಡ್ ಮ್ಯಾನ್ ಅಷ್ಟ ಅನ್ನತ್ತಾರೆ. ಈಗ ಯಾರ ಜೊತೆ ವ್ಯವಹಾರ ಮಾಡಕತ್ತಿದ್ರಲ್ಲ, ಅವ ಒಬ್ಬ ವಯಸ್ಸಾದಂಥ ವ್ಯಕ್ತಿ ಇದ್ದ. ಆ ವಯಸ್ಸಾದಂಥ ವ್ಯಕ್ತಿಗೆ ಈಗ ನೋಡ್ರಿ, ನಾವು ಏನೋ ಒಂದು ಮಾರಬೇಕು ಅಂತಿದ್ರೆ ತುರಾತುರಿ ಒಳಗಿರ್ತೀವಿ. ಯಾವಾಗ ಮಾರೇನೋ, ಯಾವಾಗ ಅಗ್ರಿಮೆಂಟ್ ಮಾಡ್ಕೊಂಡೇನೋ, ಯಾವಾಗ ನನ್ನ ರೊಕ್ಕ ನಾ ತೊಗೊಂಡೇನೋ ಅನ್ನುವಂಥ ಇದಿರ್ತೈತಿ, ಹರಿಬರಿ ಇರ್ತೈತಿ. ಆದರೆ ಈ ಮನುಷ್ಯ ಒಟ್ಟ ಗಡ್ಬಿಡಿ ಒಳಗೆ ಇರುವುದಿಲ್ಲ, ಶಾಂತ ಇರ್ತಾನೋ. ಹಿ ವಾಸ್ ಇನ್ ನೋ ಹರಿ. ಅವಂಗ ಲಘುನ ವ್ಯವಹಾರ ಮುಗಿಸೋದಿರೋದಿಲ್ಲ, ಶಾಂತ ರೀತಿಯಿಂದ ಸಮಾಧಾನವಾಗಿ ಮುಗಿಸ್ಬೇಕು ಅನ್ನುವಂಥ ವಿಚಾರ ಅವಂದಿರ್ತೈತಿ. ವಾಟ್ ಹಿ ಹ್ಯಾಡ್ ದ ಮೋಸ್ಟ್ ಆಫ್ ವಾಸ್ ಟೈಮ್. ನೋಡ್ರಿ, ಅವೇನು ಅತ್ಯಂತ ಶ್ರೀಮಂತ ಆಗಿರ್ಕಿಲ್ಲ, ಅವಂಗ ಶ್ರೀಮಂತಿಗೆ ತುಂಬ ತುಳ್ಕಾತಿರ್ಕಿಲ್ಲ, ಏನೂ ಹೆಚ್ಚಾಗಿರ್ಕಿಲ್ಲ ಅವಂಗ. ಆದ್ರೆ ಅವನ ಹತ್ರ ಹೆಚ್ಚು ಇದ್ದಂಥದ್ದು ಏನಿತ್ತು ಅಂತಂದ್ರೆ ಟೈಮ್, ಸಮಯ ಅವನ ಹತ್ರ ಭಾಳ ಇತ್ತು. ಟೈಮ್ ತೊಗೊಳ್ರಿ, ಸಾವಕಾಶ ಮಾಡೋದು ತೊಗೊಳ್ರಿ ಅಂತಿದ್ದ. ಗಡ್ಬಿಡಿ ಮಾಡೋದು ಬೇಡ, ಸಮಾಧಾನ ಮಾಡೋದು, ಟೈಮ್ ತೊಗೊಂಡು ಮಾಡೋದು ಅಂತಿದ್ದ. ಸೊ ದ ಮೋಸ್ಟ್ ವಾಸ್ ಟೈಮ್. ಅವನ ಹತ್ರ ಜಾಸ್ತಿ ಇದ್ದದ್ದು ಏನಿತ್ತು? ಸಮಯ ಇತ್ತು. ಈಗ ಒಬ್ಬೊಬ್ರು ಅಂತಿರ್ತಾರೆ ನೋಡ್ರಿ, ಐ ಆಮ್ ವೆರಿ ಬಿಸಿ, ಐ ಡೋಂಟ್ ಹ್ಯಾವ್ ಟೈಮ್. ನಾ ಭಾಳ ಅಂದ್ರೆ ಬಿಸಿ ಇದ್ದೀನಿ, ಭಾಳ ಅಂದ್ರೆ ಭಾಳ, ನನ್ನ ಹತ್ರ ಟೈಮ್ ಒಂದು ಕೇಳಬೇಡ್ರಿ ನೋಡ್ರಿ, ಬೇಕಾದ ಕೇಳ್ರಿ ಅಂತ ಹೇಳ್ತಿರ್ತಾರೆ. ಇದು ದೊಡ್ಡ ಸ್ಥಾನ ಇದು, ಹೌದು.
ನಾವು ಯಾರಿಗೆ ಕೊಡಬೇಕು ಟೈಮ್ ಅನ್ನೋದು ನಮ್ಗೆ ಗೊತ್ತಿರಬೇಕು. ಆಮೇಲೆ ಇಂಥ ಮಾತಾಡಬಾರ್ದು ಯಾವಾಗಲೂ. ಯಾವುದು ನಮಗೆ ಬೇಕಾಗಿರ್ತೈತಲ್ಲ ಅದಕ್ಕೆ ನಾವು ಟೈಮ್ ಮಾಡ್ಕೋಬೇಕಾಗ್ತೈತಿ. So he lived up in Rio and Medio where his people had been for hundreds of years. ಇದೇನು ಜಾಗ ಐತಲ್ಲ ರಿಯೋ ಆ್ಯಂಡ್ ಮೆಡಿಯೋ ಅನ್ನುವಂಥದ್ದು, ಅಲ್ಲಿ ನೂರಾರು ವರ್ಷಗಳಿಂದ ಅವ್ನು ಹಿರಿಯರು ಇರ್ತಿದ್ರು. ಈಗ ಅವು ಅಲ್ಲೇ ಇದ್ದಾನೆ. ಈಗ ಒಬ್ಬೊಬ್ರು ಏನು ಮಾಡ್ತಾರೆ ನೋಡ್ರಿ, ನೀವು ಎಲ್ಲವ್ರಿ ಅಂತ ಕೇಳ್ತಿರ್ತಾರೆ. ನಾವು ಬೆಂಗಳೂರು ಶಿಫ್ಟ್ ಆಗಿ ಈಗ ಒಂದು 8 ವರ್ಷ ಆತ್ರ ಅಂತ ಹೇಳ್ತಾರೆ. ಅಂದರೆ ನೀವು ಅಲ್ಲೇ ನೂರಾರು ವರ್ಷಗಳಿಂದ ಅವ್ರು ಹಿರಿಯರು ಅಲ್ಲೇ ಇದ್ರು ಅಂತ ಹೇಳೋಕ್ಕಾಗ್ತೈತಿ ಇಂಥ ಸಂದರ್ಭದಾಗ? ಇಲ್ಲ. ಆದ್ರೆ ಈ ಮನುಷ್ಯ ಏನು ಮಾಡಿದ, ಅವ್ನು ಹುಟ್ಟಿ ಬೆಳೆದದ್ದು ರಿಯೋ ಆ್ಯಂಡ್ ಮೆಡಿಯೋದೊಳಗನ. ಅವ ಅಷ್ಟ ಅಲ್ಲ, ಅವನ ಅಪ್ಪ, ಅವ್ರ ಅಪ್ಪಾರಪ್ಪ, ಅವ್ರ ಅಪ್ಪಾರ ಹಿಂಗೆ ಜನ್ರೇಷನ್ಸ್ ಟುಗೆದರ್ ನೂರಾರು ವರ್ಷಗಳಿಂದ ಅವರು ಅಲ್ಲೇ ಅವ್ರ ಜನಾಂಗದವರು, ಅವ್ರ ಕುಟುಂಬಸ್ಥರು ಅದೇ ಜಾಗದೊಳಗೆ ಹುಟ್ಟಿ ಬೆಳೆದು ಇರ್ತಾ ಬಂದಿದ್ರು hundreds of years. ಇಲ್ಲಿ ನೋಡ್ರಿ, ವಾಟ್ ಹಿ ಹ್ಯಾಡ್ ದ ಮೋಸ್ಟ್ ವಾಸ್ ಆಫ್ ಟೈಮ್, ಹಿ ಲಿವ್ಡ್ ಅಪ್ ಇನ್ ರಿಯೋ ಆ್ಯಂಡ್ ಮೆಡಿಯೋ ವೇರ್ ಹೀಸ್ ಪೀಪಲ್, ಅವನ ಜನ ಹ್ಯಾಡ್ ಬೀನ್ ಫಾರ್ hundreds of years, ನೂರಾರು ವರ್ಷಗಳಿಂದ ಅಲ್ಲೇ ಬಾಳಿ ಬದುಕ್ತಾ ಬಂದಂಥ ಜಗದೊಳಗೆ ಅವ ಇದ್ದ. ಹಿ ಟಿಲ್ಡ್ ದ ಸೇಮ್ ಲ್ಯಾಂಡ್ ಆ್ಯಂಡ್ ದೇ ಹ್ಯಾಡ್ ಟಿಲ್ಡ್. ನೋಡ್ರಿ, ಅವ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಮಾಡ್ತಿದ್ದ. ನೆಲ ಉಳೋದಕ್ಕೆ ಏನಂತಾರು, ಟಿಲ್ಲಿಂಗ್ ಅಂತಾರೆ. ನೋಡಿರಿ, ರೈತರು ನೇಗ್ಲ ಹೊಡಿತಿರ್ತಾರಲ್ಲ ಅದಕ್ಕೆ ಏನಂತಾರೆ, ಟಿಲ್ಲಿಂಗ್ ಅಂತಾರೆ. ಅವನ ವಂಶಜರು, ಅವನ ಹಿರಿಯರು ಏನು ಟಿಲ್ ಮಾಡಿದ್ರಲ್ಲ ಅದೋ ಜಮೀನನ್ನು ಇವು ಟಿಲ್ ಮಾಡ್ತಿದ್ದ. ಅಂದ್ರೆ ಅವೇನು ಕೊಂಡ್ಕೊಂಡಿರ್ಕಿಲ್ಲ, ತನ್ನ ಸ್ವಂತ ಹಣ ಹಾಕಿ ಬೇರೆ ಹೊಲವನ್ನು ಕೊಂಡ್ಕೊಂಡಿರ್ಕಿಲ್ಲ, ಅವ್ನ ಹಿರಿಯರ್ದೇ ಇರ್ತದೆ. ಓಕೆ, ಹಿ ಟಿಲ್ ದಿ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್. ನೂರಾರು ವರ್ಷಗಳಿಂದ ರೈತಕ್ಕೆ ಮಾಡ್ಕೊತ ಬಂದಂಥ ಜಗದೊಳಗೆ ಇವು ಅದನ್ನು ಮಾಡ್ತಿದ್ದ. ಹೀಸ್ ಹೌಸ್ ವಾಸ್ ಸ್ಮಾಲ್. ಈಗ ನೋಡ್ರಿ, ಅಬ್ಜೆಕ್ಟಿವ್ಸ್ ಹೆಂಗೆ ಬರ್ತಾವೆ. ಹೌಸ್ ಸಬ್ಜೆಕ್ಟ್, ಮನೆ ಹೆಂಗಿತ್ತು, ಸಣ್ಣದಿತ್ತು. ಸಣ್ಣದು ಏನು ಹೇಳ್ತೈತೆ ನಿಮಗೆ ಈ ಸೆಂಟೆನ್ಸ್ ಒಳಗೆ? ನಾ ಇದನ್ನೇನು ಆಫ್ ಅಂದ್ರೆ ಪ್ರಿಪೊಸಿಷನ್ ಅನ್ನಲ್ಲ, ಹಂಗೆ ಇದು ಸ್ಮಾಲ್ ಅನ್ನೋದು ಏನು ಹೇಳ್ತೈತಿ ಈ ಸೆಂಟೆನ್ಸ್ ಒಳಗೆ? ಎಡ್ಜೆಕ್ಟಿವ್, ವಿಶೇಷಣ. ಇದು ಮನೆ ಹೆಂಗಿತ್ತು, ಸಣ್ಣದಿತ್ತು. ಮತ್ತು ನೋಡ್ರಿ, ಆ್ಯಂಡ್ ರೆಚ್ಡ್ ಅಂದ್ರೇನು, ಭಾಳ ಕಂಫರ್ಟೇಬಲ್ ಆಗಿರಾಕಿಲ್ಲ, ಅದು ಭಾಳ ಅನಾನುಕೂಲತೆಗಳು ಇದ್ದು. ಬಹುಶಃ ಸಣ್ಣ ರೂಮ್ ಇರ್ಬೋದು, ಸಣ್ಣ ಕಿಟಕಿ ಇರ್ಬೋದು, ಕತ್ಲಿರ್ಬೋದು, ಅಥವಾ ರೂಫ್ ಸೋರ್ತಿರ್ಬೋದು. ಹಿಂಗೆ ರೆಚ್ಡ್ ಅಂದ್ರೆ ಏನು? ರೆಚ್ಡ್ ಅಂದ್ರೆ ಅನ್ಪ್ಲೀಸೆಂಟ್, ಅಷ್ಟು ಕಂಫರ್ಟಬಲ್ ಆಗಿ ಇರುವಂಥ ಮನೆ ಅಲ್ಲ. ಬಟ್ ಕ್ವೇಂಟ್. ಇಲ್ಲಿ ನೋಡ್ರಿ, ಇದು ಬಟ್ ಅಂತ ಯಾವಾಗ ಉಪಯೋಗ ಮಾಡ್ತೇವೆ? ಕಂಪ್ಲೀಟ್ ಕಾಂಟ್ರಾಸ್ಟ್ ಮೀನಿಂಗ್ ಕೊಡುವಂಥದ್ದು. ಅದು ಸಣ್ಣದಾಗಿತ್ತು, ಅದು ಅಷ್ಟು ಅನುಕೂಲಕರವಾದಂಥದ್ದು ಇರೋಕ್ಕಿಲ್ಲ. ಆದರೂ ಅಪೋಸಿಟ್ ಮೀನಿಂಗ್ ನೋಡ್ರಿ ಇಲ್ಲಿ. ಕ್ವೈಂಟ್ ಅಂದ್ರೇನು? ಅದು ಹಳಿ ಮನೆ ಆದ್ರೂ ಅದ್ರೊಳಗೆ ಒಂಥರ ಏನೋ ಅದ್ಭುತವಾದಂಥ ಆಕರ್ಷಣೆ ಇತ್ತು. ಆ ಮನೆ ನೋಡಿದ ಕೂಡಲೇ ಏನೋ ಸ್ಪೆಷಲ್ ಐತಪ್ಪ, ಈ ಮನೆ ಯುನಿಕ್ ಐತಿ ಅನ್ನಿಸ್ತಿತ್ತು, ಹಂಗಿತ್ತದು. ಓಕೆ, ದ ಲಿಟಲ್ ಕ್ರೀಕ್. ನೋಡ್ರಿ, ಕ್ರೀಕ್ ಅಂದ್ರೆ ಏನು? ಒಂದು ಹರಿಯುವಂಥ ನದಿ. ಅವನ ಹೊಲದೊಳಗೆ ಒಂದು ಹರಿಯುವಂಥ ನದಿ ಇತ್ತು. ಲಿಟಲ್ ಕ್ರೀಕ್ ರ್ಯಾನ್ ಥ್ರೂ ಹಿಸ್ ಲ್ಯಾಂಡ್. ಈ ಕಡೆನೂ ಒಂದು ಹೊಲ ಇತ್ತು, ಈ ಕಡೆನೂ ಒಂದು ಹೊಲ ಇತ್ತು. ನಡಕ್ಕೆ ಏನಾಗ್ತಿತ್ತು? ಒಂದು ಹೊಳಿ ಹರಿತಾ ಇತ್ತು. ಹೀಸ್ ಆರ್ಚಾರ್ಡ್ ವಾಸ್ ನಾಲ್ಡ್ ಆ್ಯಂಡ್ ಬ್ಯೂಟಿಫುಲ್. ಆರ್ಚಾರ್ಡ್ ಅಂದರೆ ನಾ ಹೇಳಿದ್ನಲ್ಲ ನಿಮಗೆ, ಹಣ್ಣಿನ ತೋಟ ಅಂತೇಳಿ. ಅದು ಮಾವಿನ ಹಣ್ಣಿನ ತೋಟ ಇರ್ಬೋದು, ಚಿಕ್ಕು ಹಣ್ಣಿನ ತೋಟ ಇರ್ಬೋದು, ಅಥವಾ ಸೇಬ್ ಇರ್ಬೋದು, ಅಥವಾ ಮತ್ತು ಏನು ಬೇರೆ ವಿಧವಾದಂಥ ಹಣ್ಣುಗಳ ತೋಟ ಇರ್ಬೋದು ಅದು. ಓಕೆ, ನಾಲ್ಡ್ ಆ್ಯಂಡ್ ಬ್ಯೂಟಿಫುಲ್. ನಾಲ್ಡ್ ಅಂದ್ರೇನು? ಹಣ್ಣಿನ ಮರಗಳು ಇರ್ತಾವೆ ನೋಡ್ರಿ, ನೀವು ಕೊಂಬೆಗಳನ್ನು ಅಬ್ಸರ್ವ್ ಮಾಡಿದ್ರೆ ಅದರೊಳಗೆ ಗಂಟಾಗಿ ಇರ್ತಾವೆ, ಹಿಂಗೆ ಬ್ರಾಂಚಸ್ಸಿಗೆ. ಹಾಗಿತ್ತು. ವಿತ್ ಟ್ವಿಸ್ಟ್ ಇದೆ. ಆ್ಯಂಡ್ ಬ್ಯೂಟಿಫುಲ್, ಭಾಳ ಸುಂದರವಾದಂಥ ಹಣ್ಣಿನ ತೋಟ ಇತ್ತು ಅವನ ಹೊಲದೊಳಗೆ. ಈಗ ಸೆಕೆಂಡ್ ಪ್ಯಾರಾಗ್ರಾಫ್ ನೋಡ್ರಿ. The day of the sale, he came into the office. His coat was old, green, and faded. I thought of Senator Catron, who has been such a power with these people up there in the mountains. Perhaps it was one of his old Prince Alberts. He wore gloves. They were old and torn, and his fingertips showed through them. He carried a cane, but it was only the skeleton of a worn-out umbrella. Behind him walked one of his innumerable kin, a dark young man with eyes like a gazelle. ಇಲ್ಲಿ ನೋಡ್ರಿ, ದ ಡೇ ಆಫ್ ದ ಸೇಲ್ ಹಿ ಕೇಮ್ ಇನ್ ಟು ದ ಆಫೀಸ್. ನೋಡ್ರಿ, ಇದು ನೆಗೋಷಿಯೇಷನ್ ಫೈನಲ್ ಆಯ್ತು, ಸೇಲ್ ಮಾಡ್ಬೇಕಂತ ಡಿಸೈಡ್ ಆಯ್ತು. ಅಂದರೆ ಇವೇನು ಓಲ್ಡ್ ಮ್ಯಾನ್ ಇದ್ದಲ್ಲ, ಅವನು ಇನ್ನೊಬ್ಬರಿಗೆ ತನ್ನ ತೋಟವನ್ನು ಮಾರುವುದಾಗಿ ನಿರ್ಧಾರ ಆಯ್ತು. ಅವತ್ತೇನು ಮಾಡಿದವ? ಆಫೀಸಿಗೆ ಬಂದ. ಆಫೀಸ್ ಒಳಗೆ ನೋಡ್ರಿ, ಈಗ ಏನೋ ಒಂದು ಸೇಲ್ ಮಾಡ್ಬೇಕಂತಿದ್ರೆ ರಿಜಿಸ್ಟ್ರೇಷನ್ ಆಫೀಸಿಗೆ ಬರಬೇಕಾಗ್ತದಲ್ಲ, ಹಂಗೆ ಆ ಓಲ್ಡ್ ಮ್ಯಾನನ್ನು ಏನು ಮಾಡಿದ? ಆಫೀಸಿಗೆ ಬಂದ. ಹೀಸ್ ಕೋಟ್ ವಾಸ್ ಓಲ್ಡ್. ಅವ ಹಾಕೊಂಡಂಥ ಕೋಟ್ ಇತ್ತಲ್ಲ, ಅದು ಭಾಳ ಹಳೇದಾಗಿತ್ತು, ಓಲ್ಡ್.
ಗ್ರೀನ್ ಆ್ಯಂಡ್ ಫೇಡೆಡ್. ಯಾವ ಕಲರ್ದಿತ್ತು? ಹಸಿರು ಕಲರ್ದಿತ್ತು. ಫೇಡೆಡ್ ಅಂದ್ರೇನು? ಭಾಳ ಮಾಸಿ ಹೋಗಿತ್ತು. ಹೊಸಾದ ಬೇರೆ, ಹಳಿದ ಬೇರೆ, ಹೌದಿಲ್ಲ? ಹಳೀದಿತ್ತು, ಹಸಿರು ಕಲರ್ದಿತ್ತು, ಆಮೇಲೆ ಫೇಡೆಡ್ ಇತ್ತು. I thought of Senator Catron, who has been such a power with these people up there in the mountains. ಇಂಥ ಕೋಟ್ ಯೂಶ್ವಲಿ ಯಾರು ಹಾಕೋತಿದ್ರು ಅಂತಂದ್ರೆ, ಇವೇನು ಸ್ಪೀಕರ್ ಅದಾನಲ್ಲ, ಈಗ ಸಂಭಾಷಣೆ ನಡ್ಸಾಕತ್ತಾನಲ್ಲ, ಯಾರ ವ್ಯಕ್ತಿ ಬಗ್ಗೆ ಹೇಳಾಕತ್ತಾನಲ್ಲ, ಆ ಮನುಷ್ಯ ಯಾರನ್ನ ನೆನಪು ಮಾಡ್ಕೋತಾನಂದ್ರೆ ಈ ಒಂದು ಡ್ರೆಸ್ಸಿಂಗ್ ಅದೇನು ಕೋಟ್ ಇರ್ತೈತಲ್ಲ, ಅಂಥ ಕೋಟ್ ಯಾರು ಹಾಕೋತಿರ್ತಾರಂದ್ರೆ ಒಬ್ಬ ಮೌಂಟೇನ್ ಮೇಲೆ ಇರುವಂಥ ಹಿರಿಯ ಮನುಷ್ಯ. ಅಂದ್ರೆ ಈಗ ನಮ್ಮ ಹಳ್ಳಿಗಳಿಗೆಲ್ಲ ನಾವು ಅಂತೀವಲ್ಲ, ಗೌಡ್ರು, ಶಾನ್ಭಾಗ್ರು ಹಿರೇತನ ಮಾಡ್ತಿರ್ತಾರೆ ನೋಡ್ರಿ, ಕಟ್ಟಿ ಕುಂತು ಅವ್ರು ಹೇಳ್ದಂಗೆ ಎಲ್ಲರೂ ಜನ ಕೇಳ್ತಿರ್ತಾರೋ ಅಂಥ ಒಬ್ಬವ ಸೆನೆಟರ್ ಕ್ಯಾಟ್ರನ್ ಅಂದ್ರೆ ಹೂ ವಾಸ್ ಬೀನ್ ಸಚ್ ಅ ಪವರ್. ಅವನ ಹತ್ರ ಅಂಥ ಅಧಿಕಾರ ಇರ್ತೈತಿ. 4 ಜನರಿಗೆ ಬುದ್ಧಿ ಮಾತು ಹೇಳೋದು, ಏನೋ ಒಂದು ಸಣ್ಣ ಪುಟ್ಟ ಜಗಳಗಳಾದ್ರೆ ಅದನ್ನ ಬಗೆಹರಿಸೋದು, ಅವ್ರಿಗೆ ಬುದ್ಧಿ ಮಾತು ಹೇಳಿ ಕಳಿಸೋದು, ಇಂಥದ್ದು. ಆ ಮನುಷ್ಯನ ನೋಡ್ದಂಗೆ ಅನಿಸ್ತತಿ ಇವಂಗೆ. ಅಂದ್ರೆ ಅಷ್ಟು ಹಿರಿಯ ಮನುಷ್ಯ ಇದ್ದ, ಅಂಥ ಡ್ರೆಸ್ಸಿಂಗ್ ಸ್ಟೈಲ್ ಇತ್ತು ಅವಂದು ಅಂತ ಹೇಳಿ. In the mountains, perhaps it was one of his old Prince Alberts. Prince Alberts ಅನ್ನೋವಂಥವ್ರು ಹಾಕೊಳ್ಳುವಂಥ ಕೋಟ್ ಹಳೀದು ಇವ್ರ ಹತ್ರ ಇತ್ತು. He wore gloves. ನೋಡ್ರಿ, ಅಲ್ಲಿ ವೆಸ್ಟರ್ನ್ ಕಂಟ್ರೀಸ್ ಒಳಗೆ ಹವಾಮಾನ ಭಾಳ ತಂಪಿರ್ತೈತಿ, ಕೋಲ್ಡ್ ಕ್ಲೈಮೇಟ್ ಇರ್ತೈತಲ್ಲ, ಎಲ್ಲ ಸ್ನೋ ಕವರ್ಡ್ ಏರಿಯಾಸ್ ಇರ್ತಾವೆ. ಇಲ್ಲಿ ಹಂಗಲ್ಲ, ನಮ್ದು ಹಾಟ್ ಆ್ಯಂಡ್ ಹ್ಯೂಮಿಡ್ ಇದಿರ್ತೈತಿ, ವಾರ್ಮ್ ಟೆಂಪ್ರೇಚರ್ ಇರ್ತೈತಿ ನಮ್ದಿಲ್ಲಿ. ಅಲ್ಲಿ ಸ್ನೋ ಕವರ್ಡ್ ಏರಿಯಾಸ್ ಇರ್ತಾವೆ, ಕೋಲ್ಡ್ ರೀಜನ್ಸ್ ಇರ್ತೈತಿ. ಅದಕ್ಕೆ ಕೋಟ್ ಹಾಕೋತಾರ ಅವರು, ಟು ಕೀಪ್ ದಮ್ಸೆಲ್ಸ್ ವಾರ್ಮ್. ಕೋಟ್ ಹಾಕೋತಾರು, ಆಮೇಲೆ ಕೈಗೆ ಗ್ಲೌಸ್ ಹಾಕೋತಾರು, ಆಮೇಲೆ ಕಾಲಿಗೆ ಲೆದರ್ ಬೂಟ್ಸ್ ಹಾಕೋತಾರು, ಬೆಚ್ಚಗೆ ಇರೋ ಸಂಬಂಧ. ಓಕೆ, ಅವ ಏನು ಮಾಡಿದ? ಹಿ ಓರ್ ಗ್ಲೌಸ್, ಕೈಗೆ ಗ್ಲೌಸ್ ಹಾಕೊಂಡಿದ್ದ. ದೇ ವರ್ ಓಲ್ಡ್ ಆ್ಯಂಡ್ ಟೋರ್ ಆ್ಯಂಡ್ ಹೀಸ್ ಫಿಂಗರ್ ಟಿಪ್ಸ್ ಶೋಡ್ ಥ್ರೂ ದೆಮ್. ಅವು ಏನಾಗಿತ್ತು? ಕೋಟ್ ಹೆಂಗೆ ಹಳೀದಿತ್ತು, ಮಾಸಿ ಹೋದಂಥದ್ದಿತ್ತು, ಅದು ಹಂಗೆ ಅವು ಹಾಕೊಂಡಂಥ ಗ್ಲೌಸು ಕೂಡ ಭಾಳ ಹಳೀವಿದ್ದು. ನೀವು ನೋಡಿದ ಕೂಡಲೇ ಗೊತ್ತಾಗ್ತಿತ್ತು ನಿಮಗೆ ಎಷ್ಟು ಹಳಿವಿದ್ದು ಅಂತಂದ್ರೆ ಅವು ತುದಿಗೆ ಎಲ್ಲ ಹರಿದು ಬಿಟ್ಟಿದ್ದು. ಆಮೇಲೆ ಅದ್ರೊಳಗಿಂದ ಅವನ ಬೆರಳುಗಳು ಕಾಣಿಸಾಕತ್ತಿದ್ದು, ಅಷ್ಟು ಹಳಿವಿದ್ದು ಅವು. ನೋಡಿರಿ, ದೇವರ್ ಓಲ್ಡ್ ಆ್ಯಂಡ್ ಟೋರ್ನು, ಹಳಿವು ಇದ್ದು ಪ್ಲಸ್ ಹರಿದಿದ್ದು ಅನು. ಆ್ಯಂಡ್ ಹೀಸ್ ಫಿಂಗರ್ ಟಿಪ್ಸ್ ಶೋಡ್ ಥ್ರೂ ದೆಮ್, ಅದ್ರೊಳಗಿಂದ ಅವನ ಕೈ ಬೆರಳುಗಳ ತುದಿಗಳು ಕಾಣಕತ್ತಿದ್ದು. ಹಿ ಕ್ಯಾರಿಡ್ ಅ ಕೇನ್. ಕೇನ್ ಅಂದ್ರೆ ಏನು? ಕಟ್ಟಿಗೆ. 2 ಮೀನಿಂಗ್ ಬರ್ತಾವು ಕೇನ್ ಅಂತಂದ್ರೆ. ಒಂದು ಕೇನ್ ಅಂದ್ರೆ ಕಬ್ಬು, ಇಲ್ಲಿ ಆ ಕಬ್ಬಲ್ಲ, ಕಬ್ಬಿನ ರಸ ಕುಡಿತಿರಲ್ಲ ನೀವು, ಅದಲ್ಲ, ಶುಗರ್ ಕೇನ್ ಅಲ್ಲ. ಈ ಕೇನ್ ಅಂದ್ರೆ ಏನು? ಒಂದು ಬಡಿಗೆ. ಈಗ ವಯಸ್ಸಾದಂಥವ್ರು ಕೈಯೊಳಗೆ ಅವರಿಗೆ ಸ್ವತಂತ್ರವಾಗಿ ಅಡ್ಡಾಡಕ್ಕೆ ಬರಂಗಿಲ್ಲ, ಒಂದು ಆಧಾರ ಬೇಕಾಗ್ತೈತಿ. ದೇ ಡಿಪೆಂಡ್ ಆನ್ ದಟ್ ಕೇನ್. ಕೇನ್ ಅಂದ್ರೇನು? ಬಡಿಗೆ ಹಿಡ್ಕೊಂಡು ಅಡ್ಡಾಡ್ತಿರ್ತಾರೆ ನೋಡ್ರಿ. ಓಕೆ, ಹಂಗೆ ಕೈಯೊಳಗೆ ಒಂದು ಬಡಿಗೆ ಹಿಡ್ಕೊಂಡಿದ್ದಾವೆ. ಅದು ಏನು ಅಂತಂದ್ರೆ ಅದು ಬಡಿಗೆ ಖರೆಖರನ ಬಡಿಗೆ ಆಗಿರ್ಕಿಲ್ಲ ಇದು, ಬಟ್ ಇಟ್ ವಾಸ್ ಓನ್ಲಿ ದ ಸ್ಕೆಲಿಟನ್ ಆಫ್ ಎ ವರ್ನ್ ಔಟ್ ಅಂಬ್ರೆಲಾ. ಹಿಂಗೆ ಹಿಡ್ಕೊಳಕ್ಕೆ ಹಿಡಿಕಿತ್ತು ಅಷ್ಟ. ಆದ್ರೆ ಅಂಬ್ರೆಲಾಕ್ಕೂ ಇರ್ತೈತೆ ನೋಡ್ರಿ, ಹಿಂಗೆ ಹಿಡ್ಕೋತಾರೆ. ಛತ್ರಿಗೆ ಹಿಂಗೆ ಹಿಡ್ಕೋತೀವಿಲ್ಲ, ದೊಡ್ಡ ಛತ್ರಿಗೆ ಇರ್ತೈತೆ ನೋಡಿ, ಕರಿ ಛತ್ರಿಗೆ. ಮೊದಲಿನ ಕಾಲದಾಗೆಲ್ಲ ಇರ್ತಿತ್ತು, ಈಗೆಲ್ಲ ಬಟನ್ ಮೇಲೆ ಬಂದಾವ. ಬಟ್ ಮೊದಲು ಹೆಂಗಿರ್ತಿತ್ತು? ಹಿಂಗೆ ಏರ್ಸುವಂಥ ಛತ್ರಿಗೆ ಇರ್ತಿತ್ತು, ಅದಕ್ಕೆ ಹಿಂಗೆ ಕೈ ಹಿಡ್ಕೊಳಕ್ಕೆ ಹ್ಯಾಂಡಲ್ ಇರ್ತಿತ್ತು. ಅಂಥ ಛತ್ರಿಗೆ ಪೂರ್ತಿ ಹರಿದು ಹೋದಿದ್ದಿತ್ತು ಅದು ಛತ್ರಿಗೆ. ಅದನ್ನ ಅವು ಏನಂತ ಉಪಯೋಗ ಮಾಡಕತ್ತಿದ್ದ? ವಾಕಿಂಗ್ ಸ್ಟಿಕ್ ಟೈಪ್ ಅದನ್ನು ಉಪಯೋಗ ಮಾಡತ್ತಿದ್ದ. ಅದು ಕರೆ ವಾಕಿಂಗ್ ಸ್ಟಿಕ್ ಆಗಿರ್ಕಿಲ್ಲ, ಅದು ಒಂದು ಛತ್ರಿ ಇತ್ತು. ಆ ಛತ್ರಿ ಎಲ್ಲ ನಾಶ ಆಗಿ ಹೋಗಿತ್ತು. ಆ ಹಳಿ ಛತ್ರಿಗೆ ಉಳಿದದ್ದು ಅದ್ರ ಸ್ಕೆಲ್ಟನ್ ಏನಿತ್ತಲ್ಲ, ಅದ್ರ ಎಲುಬುಗಳು ಅಂತ ಹೇಳ್ತೀವಿ ನಾವು, ಅದನ್ನ ಏನಂತ ಉಪಯೋಗ ಮಾಡತ್ತಿದ್ದ? ಉರುಗೋಲು ಅಂತ ಉಪಯೋಗ ಮಾಡಕತ್ತಿದ್ದ. ಅಂದ್ರೆ ಅವು ಅಷ್ಟು ಶ್ರೀಮಂತ ಅಲ್ಲ ಅಂತ ನಿಮಗೆ ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ, ಹೌದು. ಬಿಹೈಂಡ್ ಹಿಮ್ ವಾಕ್ಡ್ ಒನ್ ಆಫ್ ಹಿಸ್ ಇನ್ಯೂಮರಬಲ್ ಕಿನ್, ಅ ಯಂಗ್ ಡಾರ್ಕ್ ಯಂಗ್ ಮ್ಯಾನ್ ವಿತ್ ಐಸ್ ಲೈಕ್ ಅ ಗ್ಯಾಸಲ್. ನೋಡ್ರಿ, ಅವನ ಹಿಂದಿಂದನ ಇನ್ಯೂಮರಬಲ್ ಅಂದ್ರೆ ಏನು? ನ್ಯೂಮರೇಬಲ್ ಅಂದ್ರೆ ಎಣಿಸುವಂಥ, ಎಣಿಸುವಷ್ಟು ಜನ. ಇನ್ಯೂಮರೇಬಲ್ ಅಂದ್ರೇನು? ಎಣಿಸಲಾರದಷ್ಟು ಅಷ್ಟು ಜನ ಇದ್ರು ಅವನ ಹಿಂದೆ. ಅಷ್ಟು ದೊಡ್ಡ ಫ್ಯಾಮಿಲಿ ಇತ್ತು ಅವನು. ಯಾಕಂದರೆ 100 ವರ್ಷಗಳಿಂದ ಅದೇ ಸ್ಥಳದೊಳಗೆ ಇರ್ಕೊಂತ ಬಂದವರಾಗಿದ್ರಲ್ಲ. ಇಡೀ ಊರು ತುಂಬ ಎಲ್ಲ ಯಾರು ನೋಡಿದ್ರು ಅವ್ರು ಒಂದಿಲ್ಲ ಒಂದು ರೀತಿಯಿಂದ ಸಂಬಂಧಿಕರ ಇರ್ತಿದ್ರು ಒಬ್ರಿಗೊಬ್ರು. ಓಕೆ, ಅವನ ಹಿಂದೆ, ಬಿಹೈಂಡ್ ಅಂದ್ರೇನು? ಹಿಂದೆ. ಅವನ ಹಿಂದಿಂದ ಒಬ್ಬವ ಹರಿಯದ ವ್ಯಕ್ತಿ ಬರಾತಿದ್ದ ಅವನ ಹಿಂದಿಂದ. ನೋಡ್ರಿ ಹೆಂಗೆ ರೆಸ್ಪೆಕ್ಟ್ ಇರ್ತೈತೆ ಅಂತಂದ್ರೆ, ಯಾವತ್ತು ನಾವು ಎಷ್ಟೇ ನೀವು ಇದಿದ್ರೂ, ಎಕ್ಸ್ಪರ್ಟ್ಸ್ ಇದ್ರೂ, ನೀವು ಹೋಗಬೇಕಾದಾಗ ನಿಮ್ಮ ಟೀಚರ್ಸ್ ಗಾಡಿ ತೊಗೊಂಡು ಹೋಗ್ತಿರ್ತಾರೆ, ನೀವು ಗಾಡಿ ತೊಗೊಂಡು ಹೋಗ್ತಿರ್ತಾರೆ. ಅವ್ರನ್ನ ಸಿಕ್ಕಾಪಟ್ಟೆ ಜೋರು ಸ್ಪೀಡ್ ಮಾಡ್ಕೊಂಡು ಅವ್ರನ್ನ ಓವರ್ಟೇಕ್ ಮಾಡಿ ಹೋಗೋದ್ರೊಳಗೆ ಅರ್ಥ ಇಲ್ಲ. ನೀವು ರೆಸ್ಪೆಕ್ಟಾಗಿ ಕೊಡ್ತಿದ್ರಂದ್ರೆ ನಿಮ್ಮ ಟೀಚರ್ ಎಷ್ಟೇ ಸ್ಲೋ ಗಾಡಿ ಹೊಡಿತಿದ್ರು ಅವ್ರು ದಾಟಿ ಹೋಗೋ ಮಟ್ಟನೂ ಅವ್ರ ಹಿಂದಿಂದ ನೀವು ಸ್ಲೋ ಆಗೇ ಹೋಗ್ತೀರಿ. ಅಥವಾ ನೀವು ನಡ್ಕೊತ ಹೋಗಬೇಕಾದಾಗ, ನಾವು ಹೊರೆದವರು ನಾವು ಚಂಗ್ ಅಂತ ಜಕ್ಕೊಂತ ಜೋರು ಓಡ್ಕೊತ ಹೋಗ್ತೀವಿ ಅಂತೇಳಿ ಅವ್ರನ್ನ ಹಿಂದೆ ಉಳಿಸಿ ನೀವು ಮುಂದೆ ಹೋಗೋದ್ರಾಗ ಅರ್ಥ ಇಲ್ಲ. ರೆಸ್ಪೆಕ್ಟ್ ಹೆಂಗಿರ್ತೈತಿ ಅಂತಂದ್ರೆ, ನಿಮ್ಮ ಟೀಚರ್ ಮುಂದೆ ಸಾವಕಾಶವಾಗಿ ನಡ್ಕೊತ ಹೊಂಟಾರಂದ್ರೆ ಅವ್ರು ಒಂದು ಜಾಗಕ್ಕೆ ಹೋಗೋ ಮಟ್ಟನೂ ನೀವೇನು ಮಾಡಬೇಕು? ಅವ್ರನ್ನ ಹಿಂದಿಂದ
ನಿಧಾನ ಸಾವಕಾಶವಾಗಿ ಹೆಜ್ಜೆ ಹಾಕ್ತಾ ಹೋಗ್ಬೇಕು. ಇದು ಏನು ಅರ್ಥ? ಇದು ಮರ್ಯಾದೆ, ನೀವು ಎಷ್ಟು ಗೌರವ ಕೊಡ್ತೀರಿ ಅನ್ನೋದನ್ನ ತೋರಿಸ್ಕೊಡ್ತೈತಿ. ಈಗ ಈ ಹರಿದ ವ್ಯಕ್ತಿ ಇದ್ದಲ್ಲ, ಧಡ ಧಡ ಅಂತ ಅವ್ರಕ್ಕಿಂತ ಮೊದಲು ಬರ್ಬೋದಾಗಿತ್ತು ಆಫೀಸ್ ಒಳಗೆ, ಬರಲಿಲ್ಲ. ಅವ ರೆಸ್ಪೆಕ್ಟ್, ಒಂದು ಗೌರವ ಇರ್ತೈತಲ್ಲ. ಇವು ಓಲ್ಡ್ ಮ್ಯಾನ್ ಇದ್ದಲ್ಲ, ಅವ್ನು ಸಾವಕಾಶ ನಡೀತಿದ್ದ, ಹೌದು, ಅವ್ನು ಹಿಂದಿಂದನ ಹೆಜ್ಜೆ ಹಾಕ್ತಿದ್ದ. ಇವು ಅವ ಏನು ಇನ್ಯೂಮರಬಲ್ ಅಂತ ಹೇಳ್ತಲ್ಲ, ವಾಕ್ ಒನ್ ಆಫ್ ಇಸ್ ಇನ್ಯೂಮರಬಲ್, ಬಹಳಷ್ಟು ಜನರೊಳಗೆ ಒಬ್ಬ ಬಂದಿದ್ದ ಅವನ ಜೊತೆ. ಅವ ಸಂಬಂಧಿಕ ಇದ್ದ. ಅಲ್ಲಿ ಏನಂತಂದ್ರೆ ಡಾರ್ಕ್ ಅಂದ್ರೆ ನಿಗ್ರೋಸ್ ಹೆಂಗಿರ್ತಾರೆ ಡಾರ್ಕ್, ಅಷ್ಟು ಕಪ್ಪು ವ್ಯಕ್ತಿ ಆಗಿದ್ದವ, ಯಂಗ್ ಮ್ಯಾನ್, ಕಪ್ಪಗಿದ್ದ. ಆಮೇಲೆ ಹರಿದವ ಇದ್ದ. ಆಮೇಲೆ ಅವನ ಕಣ್ಣುಗಳು ಹೆಂಗಿದ್ದು ಅಂತಂದ್ರೆ ಗ್ಯಾಜಲ್ ಅಂದ್ರೆ ಡಿಯರ್, ಹಿರಣಿಕೆ ಆಂಖೆ ಅಂತಾರೆ ನೋಡ್ರಿ, ಚಿಗರಿ ಜಿಂಕೆ ಕಣ್ಣುಗಳು ಭಾಳ ಚಂದ ಇರ್ತಾವ, ಫಳ ಫಳ ಅಂತ ಹೊಳಿತಿರ್ತಾವ, ಕರಿವು ಚಂದ ಇರ್ತಾವ. ಅವನ ಕಣ್ಣು ಹೆಂಗಿದ್ದು ಅಂತಂದ್ರೆ ಲೈಕ್ ಗ್ಯಾಜಲ್, ಕಪ್ಪಗಿದ್ದ ಮನುಷ್ಯ, ಹರಿದವ ಇದ್ದ, ಆದ್ರೆ ಅವನ ಕಣ್ಣುಗಳು ಭಾಳ ಅಟ್ರಾಕ್ಟಿವ್ ಆಗಿದ್ದು. ಆ ಜಿಂಕೆ ಕಣ್ಣಿನಂಗೆ ಫಳ ಫಳ ಅಂತ ಹೊಳತಿದ್ದು ಅವನು. ಹೀಸ್ ಐಸ್ ವರ್ ಲೈಕ್ ಅ ಗ್ಯಾಜಲ್. ನೋಡ್ರಿ, ಒಂದನೇ ಪ್ಯಾರಾಗ್ರಾಫ್ ಒಳಗೆ ಏನು ವರ್ಣನೆ ಮಾಡ್ಯಾರು ಅಂತಂದ್ರೆ ಇದೇನು ರಿಯೋ ಆ್ಯಂಡ್ ಮೆಡಿಯೋ ಅದ್ರ ಬಗ್ಗೆ, ಅವನು ಹೊಲದ ಬಗ್ಗೆ, ಅವನ ಹೊಲ ಹೆಂಗಿತ್ತು, ಅಲ್ಲಿ ಹಣ್ಣಿನ ಮರಗಳಿದ್ದು, ಅಲ್ಲಿ ಒಂದು ಹೊಳೆ ಹರಿತಿತ್ತು, ಆಮೇಲೆ ಅಲ್ಲಿ ನೂರಾರು ವರ್ಷಗಳಿಂದ ಅವ್ರು ಭಾಳ ಬದುಕಿದಂಥ ಜಾಗ ಇತ್ತು. ಆಮೇಲೆ ಅಲ್ಲಿ ಅವ ಟಿಲ್ಲಿಂಗ್ ಮಾಡ್ತಿದ್ದ ಅನ್ನುವಂಥದ್ದು ವರ್ಣನೆ ಮಾಡ್ಯಾರ. ಸೆಕೆಂಡ್ ಪ್ಯಾರಾಗ್ರಾಫ್ ಒಳಗೆ ಏನು ಮಾಡ್ಯಾರ ಅಂತಂದ್ರೆ ಅವ ಹೆಂಗೆ ಡ್ರೆಸ್ಅಪ್ ಮಾಡ್ಕೊಂಡಿದ್ದ, ಅವ ಎಂಥ ಕೋಟ್ ಹಾಕ್ಕೊಂಡಿದ್ದ, ಅವ ಗ್ಲೌಸ್ ಹೆಂಗೆ ಹಾಕ್ಕೊಂಡಿದ್ದ ಅವನು, ಆಮೇಲೆ ಅವನು ಕೈಯೊಳಗೆ ಹಿಡಿದಂಥ ಬಡಿಗೆ ಹೆಂಗಿತ್ತು, ಅವನ ಜೊತೆ ಬಂದಂಥ ವ್ಯಕ್ತಿ ಹೆಂಗಿದ್ದ ಅನ್ನುವಂಥದ್ದನ್ನ ಎರಡನೇ ಪ್ಯಾರಾಗ್ರಾಫ್ ಒಳಗೆ ವರ್ಣನೆ ಮಾಡಿದ್ದಾರೆ. ಸೊ ನೀವು ಪ್ಯಾರಾಗ್ರಾಫ್ ವೈಸ್ ಕಂಟೆಂಟ್ ನೆನ್ಪಿಟ್ಕೊಂಡು ಬಿಟ್ರಿ ಅಂದ್ರೆ ನಿಮಗೆ ಯಾವುದೇ ಪ್ರಶ್ನೆ ಬಂದ್ರೂ ಉತ್ತರ ಬರೆಯೋಕೆ ನಿಮಗೆ ಸಮಸ್ಯೆ ಆಗೋದಿಲ್ಲ. ಈಗ ನೋಡ್ರಿ, ಥರ್ಡ್ ಪ್ಯಾರಾಗ್ರಾಫ್. The old man bowed to all of us in the room. Then he removed his hat and gloves slowly and carefully. Chaplin once did that in a picture. In a bank, he was the janitor. Then he handed his things to the boy who stood obediently behind the old man's chair. ಇಲ್ಲಿ ನೋಡ್ರಿ, ದ ಓಲ್ಡ್ ಮ್ಯಾನ್ ಬೌವ್ಡ್. ನೋಡ್ರಿ, ನಾ ಆಗಲೇ ಹೇಳಿದೆ ನಿಮಗೆ, ಕೇನ್ ಅಂದ್ರೆ ಎರಡು ಅರ್ಥಗಳು ಬರ್ತಾವ ಅಂತ ಹೇಳಿ. ಕೇನ್ ಒಂದು ಕಬ್ಬು ಆಗ್ತೈತಿ, ಇಲ್ಲಿ ಆ ಕಬ್ಬಿನ ಅರ್ಥ ನಾವು ತೊಗೊಳಕ್ ಬರಂಗಿಲ್ಲ. ಇನ್ನೊಂದು ಕೇನ್ ಅಂತಂದ್ರೆ ಏನು, ಉರುಗೋಲು ಅಂತ ಆಗ್ತೈತಿ. ಓಲ್ಡ್ ಮ್ಯಾನ್ ಇದ್ದ, ಅವಂಗ ನಡ್ಯಾಕ ಸಹಾಯ ಆಗಲಿ ಅಂತೇಳಿ ಒಂದು ಕೈಯಾಗ ಸಪೋರ್ಟಿಗೆ ಒಂದು ಕಟ್ಟಿಗೆ ಹಿಡ್ಕೋಬೇಕಾಗಿತ್ತು. ಸೊ ಅದನ್ನಂತ ನಾವು ಇಲ್ಲಿ ತಿಳ್ಕೊಬೇಕು. ಆದರೆ ಇಲ್ಲಿ ದ ಓಲ್ಡ್ ಮ್ಯಾನ್ ಬೋರ್ಡ್ ಅಂತ ಐತಲ್ಲ, ಬೋರ್ಡ್ ಅಂದ್ರೆ ಏನು, ಬೋ ಆ್ಯಂಡ್ ಆರೋ. ಈಗ ಅರ್ಜುನ ಬಿಲ್ಲು ಬಾಣ ಹಿಡ್ಕೊಂತಿರ್ತಾನೆ, ಹೌದಲ್ಲ, ಕೈಯೊಳಗೆ ಬೋ, ಆ ಬೋ ಅಲ್ಲ. ಈ ಬೋ ಅಂದ್ರೆ ಏನು, ಹಿಂಗ ಬಗ್ಗಿ ನಮಸ್ಕಾರ ಮಾಡೋದಕ್ಕೆ ಬೋ ಅಂತಾರೆ. ತಲೆ ಬಾಗಿಸಿ ನಮಸ್ಕರಿಸೋದಕ್ಕೆ ಬೋ ಅಂತಾರೆ. ನೋಡ್ರಿ, ಓಲ್ಡ್ ಮ್ಯಾನ್ ಅಂತ ಹೇಳ್ತೀವಿ, ವಯಸ್ಸೊಳಗ ಹೆಚ್ಚಿನವ ಇದ್ದವು, ಅಂದ್ರೆ ವಯಸ್ಸಾದವ ಇದ್ದ ಮನುಷ್ಯ ಅಂದ್ರೂ ಅವಂಗ ನಾವು ವಯಸ್ಸಾದವದೇನಿ ನಾಯಕ ಎಲ್ಲರ ಮುಂದೆ ಬಗ್ಬೇಕು ಅನ್ನುವಂಥ ದುರಂಕಾರ ಇರೋಕ್ಕಿಲ್ಲ. ಹಿ ಬೋರ್ಡ್ ಟು ಆಲ್ ಆಫ್ ಅಸ್ ಇನ್ ದ ರೂಮ್. ಅಲ್ಲೇನು ಆಫೀಸಿಗೆ ಬಂದಲ್ಲ, ಫಸ್ಟ್ ಎಲ್ಲರಿಗೂ ಬಗ್ಗಿ ನಮಸ್ಕಾರ ಮಾಡಿದ. ದೆನ್ ಹಿ ರಿಮೂವ್ಡ್ ಹೀಸ್ ಹ್ಯಾಟ್ ಆ್ಯಂಡ್ ಗ್ಲೌಸ್. ತಲೆ ಮೇಲಿಂದ ಟೊಪ್ಪಿ ತೆಗೆದ, ಕೈಯೊಳಗೆ ಹಾಕೊಂಡಿದ್ದು ಗ್ಲೌಸ್ ತೆಗೆದ, ಸ್ಲೋಲಿ ಆ್ಯಂಡ್ ಕೇರ್ಫುಲಿ. ಈಗ ನೋಡ್ರಿ, ಹೆಂಗೆ ತೆಗೆದ ಅಂದರೆ ಅಡ್ವರ್ಬ್ಸ್. ಹಿ ರಿಮೂವ್ಡ್ ಸ್ಲೋಲಿ ಆ್ಯಂಡ್ ಕೇರ್ಫುಲಿ, ಅಡ್ವರ್ಬ್ಸಿವ್. ಯಾಕಂದ್ರೆ ಆ್ಯಕ್ಷನ್ ಹೆಂಗೆ ಆಗಾಕತ್ತೈತಿ ಅಂಥೇಳಿ ವರ್ಣಿಸಕತ್ತಾವ, ಮಾಡಿಫೈ ಮಾಡಕತ್ತಾವ, ಆ್ಯಡ್ ಮಾಡಕತ್ತಾವ ಅದಕ್ಕೆ ಮೀನಿಂಗ್. ಯಾಕೆ ಅವ ಸ್ಲೋಲಿ ಆ್ಯಂಡ್ ಕೇರ್ಫುಲಿ ತೆಗೆದ? ಗ್ಲೌಸ್ ಮತ್ತು ಹ್ಯಾಟ್ ಸ್ಲೋಲಿ ಆ್ಯಂಡ್ ಕೇರ್ಫುಲಿ ತೆಗೆದ. ಒಂದು ಅವ್ನು ವಯಸ್ಸಾದವ್ರು ಯಾವತ್ತಿದ್ರು ದಡಬಡ ಅಂತ ಕೆಲಸ ಮಾಡ್ಕೊಳಂಗಿಲ್ಲ. ಸಕಾಶ ನಡೆಯೋದು, ಸಕಾಶ ಮಾತಾಡೋದು, ಸಕಾಶ ಕೂಡೋದು, ಸಕಾಶ ಹೇಳೋದು. ಹಂಗೆ ಇದೇನು ಗ್ಲೌಸ್ ತೆಗೆದು ಹ್ಯಾಟ್ ತೆಗೆದಿತ್ತಲ್ಲ, ಅದನ್ನು ಸವಕಾಶ ಮಾಡಿದ. ಒಂದು ವಯಸ್ಸಾಗಿತ್ತಂತೇಳಿ ಹಂಗೆ ಮಾಡಿರ್ಬೋದು. ಎರಡನೇದು ಕೇರ್ಫುಲಿ ಅಂತ ಐತೆ ನೋಡ್ರಿ. ಕೇರ್ಫುಲಿ ಯಾಕಿರ್ಬೋದು ಹೇಳ್ರಿ? ನಾ ಹೇಳಿದೆ ನಿಮಗೆ ಹೆಂಗಿದ್ದು ಅವ್ನ ಗ್ಲೌಸ್ ಅಂತ ನಾನು ನಿಮಗೆ ಹೇಳೀನಿ. ಏನು ಹಳೇವಿದ್ದು, ಆಮೇಲೆ ಅವನು ಹರಿದಿದ್ದು, ಅವ್ನ ತುದಿ ಬೆರಳುಗಳು ಅವರಿಂದ ಕಾಣಾಕತ್ತಿದ್ದು ಅಂತ ಹೇಳಿದ್ದೆ ಇಲ್ಲ ನಿಮಗೆ. ಈಗ ಅವ್ನು ಭರ್ರಂತ ತೆಗೆದ್ಬಿಟ್ಟಂದ್ರೆ ಪೂರ್ತಿ ಗ್ಲೌಸ್ ಹರಿಯುವಂಥ ಚಾನ್ಸಸ್ ಅದಾವ. ಅದಕ್ಕೆ ಕೇರ್ಫುಲಿ, ಸಾವಕಾಶವಾಗಿ ಇನ್ನೂ ಹರಿತಾವ ಅಂತ ತಿಳ್ಕೊಂಡು ಅವ ಸಾವಕಾಶವಾಗಿ ತೆಗೆದಿರ್ಬೋದು, ಹೌದಿಲ್ಲ? ನೋಡ್ರಿ, ಚಾರ್ಲಿ ಚಾಪ್ಲಿನ್ ಬಗ್ಗೆ ಮಾತಾಡ್ತಾರೆ ಇಲ್ಲಿ. ಇವೇನು ಸ್ಪೀಕರ್ ಅದಾನಲ್ಲ, ಈಗ ಯಾರು ಮಾತಾಡಕತ್ತಾನಲ್ಲ ಅವನು ಚಾರ್ಲಿ ಚಾಪ್ಲಿನ್ ಅವ್ರನ್ನ ನೆನ್ಪು ಮಾಡ್ಕೊತಾನೆ. ಚಾರ್ಲಿ ಚಾಪ್ಲಿನ್ ಯಾರು? ಹಿ ವಾಸ್ ಅ ಕಾಮಿಡಿಯನ್, ಆ್ಯಕ್ಟರ್, ಭಾಳ ನಗಿಸ್ತಿದ್ರು. ಚಾಪ್ಲಿನ್ ಒನ್ಸ್ ಡಿಡ್ ದ್ಯಾಟ್ ಇನ್ ಅ ಪಿಕ್ಚರ್. ಒಂದು ಮೂವಿ ಒಳಗೆ ಅವಾಗೆಲ್ಲ ಹೆಂಗಿರ್ತಿತ್ತು ಅಂತಂದ್ರೆ ಮಾತಾಡುವಂಥ ಮೂವೀಸ್ ಇರ್ತಿರ್ಕಿಲ್ಲ.
ಸೈಲೆಂಟ್ ಮೂವೀಸ್ ಇರ್ತಿದ್ವು, ಮಾತು ಇರ್ತಿರ್ಕಿಲ್ಲ, ಡೈಲಾಗ್ಸ್ ಇರ್ತಿರ್ಕಿಲ್ಲ, ಅಂದರೂ ಬರೀ ಆ್ಯಕ್ಷನ್ ಮೇಲನ ಏನೆಲ್ಲ ತಿಳಿಸ್ಕೊಡ್ತಿದ್ರು ಅವರು. ಅಷ್ಟು ಅಂಥ ಅದ್ಭುತವಾದಂಥ ಕಲಾಕಾರರಿದ್ದರು ಆವಾಗಿನ ಕಾಲದಾಗ. ಹೌದು, ಸೌಂಡೇ ಇರ್ತಿರ್ಕಿಲ್ಲ, ಸೈಲೆಂಟ್ ಮೂವೀಸ್ ಇರ್ತಿದ್ವು. ಆವಾಗ ಆ ಚಾಪ್ಲಿನ್ ಅವರು ಒಂದು ಮೂವಿ ಒಳಗೆ, ಒಂದು ಪಿಕ್ಚರ್ ಒಳಗೆ ಅವ್ರು ಏನಾಗಿದ್ರು ಅಂತಂದ್ರೆ ಬ್ಯಾಂಕದ ಜವಾನ್ ಆಗಿದ್ರು. ಜವಾನ್ ಅಂದ್ರೆ ಏನು ಹೇಳ್ರಿ, ಬ್ಯಾಂಕ್ ಒಳಗೆ ಹೋಗ್ಬೇಕಾದಾಗ ಹೊರಗೆ ಸೆಕ್ಯೂರಿಟಿ ಇರ್ತಾರಲ್ಲ, ಹಂಗಾಗಿದ್ರು. ಅವರು ಹ್ಯಾಟ್ ತೆಗಿಯೋದು, ಗ್ಲೌಸ್ ತೆಗಿಯೋದು ನೋಡಿದ್ರೆ ಇವರಿಗೆ ಚಾಪ್ಲಿನ್ ಅವರು ಒಂದು ಮೂವಿ ಒಳಗೆ ಬ್ಯಾಂಕದ ಗಾರ್ಡ್ ಆಗಿದ್ರಲ್ಲ, ಆ ಸೀನ್ ನೆನಪು ಬಂತು. ದೆನ್ ಹಿ ಹ್ಯಾಂಡೆಡ್ ಹಿಸ್ ಥಿಂಗ್ಸ್ ಟು ದ ಬಾಯ್ ಹೂ ಸ್ಟುಡ್ ಒಬೀಡಿಯಂಟ್ಲಿ ಬಿಹೈಂಡ್ ದ ಓಲ್ಡ್ ಮ್ಯಾನ್ಸ್ ಚೇರ್. ಇಲ್ಲಿ ನೋಡ್ರಿ, ಆಮೇಲೆ ಅವ್ರು ಏನು ಮಾಡಿದ್ರು, ಇದು ನೋಡ್ರಿ, ಹಿ ಅಂದ್ರೆ ಪ್ರನೌನ್, ಆಮೇಲೆ ಹ್ಯಾಂಡೆಡ್ ಅಂದ್ರೆ ವರ್ಬ್, ಬಾಯ್ ಅಂದ್ರೆ ಕಾಮನ್ ನೌನ್, ಹೂ ಸ್ಟುಡ್ ಅಂದ್ರೆ ವರ್ಬ್, ಒಬಿಡಿಯಂಟ್ಲಿ ಅಂದ್ರೆ ಅಡ್ವರ್ಬ್, ಬಿಹೈಂಡ್ ಅಂದ್ರೆ ಪ್ರಿಪೋಸಿಷನ್, ಓಲ್ಡ್ ಅಂದ್ರೆ ಅಬ್ಜೆಕ್ಟಿವ್, ಮ್ಯಾನ್ ಅಂದ್ರೆ ನೌನ್, ಚೇರ್ ಅಂದ್ರೆ ನೌನ್. ನೋಡ್ರಿ, ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಕಲ್ತೀವಿಲ್ಲ, ಇದೊಂದು ಸೆಂಟೆನ್ಸ್ ಒಳಗೆ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ಬರಾಕ್ತಾವ ನೋಡ್ರಿ. ಓಕೆ, ಇಲ್ಲಿ ನೋಡ್ರಿ, ಆಮೇಲೆ ಅವ ಏನು ಮಾಡಿದ, ದೆನ್ ಹಿ ಹ್ಯಾಂಡೆಡ್, ಹ್ಯಾಟ್ ತೆಗ್ದ, ಗ್ಲೌಸ್ ತೆಗ್ದ, ಸ್ಲೋಲಿ ಕೇರ್ಫುಲಿ. ಅದನ್ನ ಯಾರ ಕೈಯಾಗ ಹಿಡ್ಕೊಳಕ್ ಕೊಟ್ಟ? ದ ಬಾಯ್ ಹೂ ಸ್ಟುಡ್ ಒಬಿಡಿಯಂಟ್ಲಿ, ಆಜ್ಞಾಕಾರಿಯಾಗಿ ನಿಂತಿದ್ದ. ಅವ ಏನು ಹರಿದ ಹುಡುಗನ ಕರ್ಕೊಂಡು ಬಂದಿದ್ದಲ್ಲ, ತಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿನ ಕರ್ಕೊಂಡು ಬಂದಿದ್ರಲ್ಲ, ಅವನ ಕೈಯೊಳಗೆ ತನ್ನ ಹ್ಯಾಟ್ ಮತ್ತು ಗ್ಲೌಸ್ ಹಿಡ್ಕೊಳಕ್ಕೆ ಕೊಟ್ಟ. ಅವು ಹಿಡ್ಕೊಳಕ್ಕೆ ಕೊಟ್ಕೊಳ್ಳಿ, ಇವ ವಿನಯಪೂರ್ವಕವಾಗಿ ಅವನ್ನ ಹಿಡ್ಕೊಂಡ. ಬಿಹೈಂಡ್ ದ ಓಲ್ಡ್ ಮ್ಯಾನ್ಸ್ ಚೇರ್. ಅವು ಮತ್ತೆ ಎಲ್ಲಿ ನಿಂತಿದ್ದ? ಚೇರ್ ಮೇಲೆ, ಬಾಜುಕ್ ಚೇರ್ ಮೇಲೆ ಕಾಲು ಹಾಕೊಂಡು ಕುಂತಿರ್ಕಿಲ್ಲ ಈ ಓಲ್ಡ್ ಮ್ಯಾನ್ ಹತ್ರ. ಆ ಓಲ್ಡ್ ಮ್ಯಾನ್ ಕುಂತಹ ಚೇರ್ ಹಿಂದಿನ ಬಾಜು ನಿಂತಿದ್ದ. ಅಂದರೆ ಇದು ಒಂದು ರೆಸ್ಪೆಕ್ಟ್ ನೋಡ್ರಿ. ನೀವು ನಿಮ್ಮ ಮನೆಯೊಳಗೆ ದೊಡ್ಡವ್ರು ಇರ್ತಾರೆ, ಅವ್ರ ಮುಂದೆ ಕಾಲು ಮೇಲೆ ಕಾಲು ಹಾಕೊಂಡು ಕುಂಡಿರ್ತೀರಿ, ಜೋರಾಗಿ ಮಾತಾಡ್ತೀರಿ. ಇಂಥದ್ದನ್ನೆಲ್ಲ ಮಾಡಬಾರ್ದು. ರೆಸ್ಪೆಕ್ಟ್ ಅಂದ್ರೆ ಬರೀ ರೀ ಅನ್ನೋದ್ರೊಳಗೆ ಅಷ್ಟೇ ಇರೋದಿಲ್ಲ, ನೀವು ಹೆಂಗೆ ಕಂಡಕ್ಟ್ ಮಾಡ್ಕೋತೀರಿ ನಿಮ್ಮಂದು ಅದ್ರ ಮೇಲೂ ಇರ್ತೈತಿ. ನಿಮ್ಮ ತಂದೆ ತಾಯಿಗೆ ನೀವು ರೆಸ್ಪೆಕ್ಟ್ ಕೊಡಬೇಕು. ಅವ್ರ ಜಾಗ ಇಲ್ಲ ಅಂಥೇಳಿ ನಿಂತಿರ್ತಾರೆ, ನೀವು ಒಂದು ಚೇರ್ ಮೇಲೆ ಕುಂತಿರ್ತೀರಿ, ಅವ್ರು ಬಂದ ತಕ್ಷಣ ಎದ್ದು ನಿಂತು ನೀವು ಕೂಡ ಬರ್ರಿ ಅಂತೇಳಿ ನಿಲ್ಬೇಕು. ಈಗ ಇವ ಏನು ಮಾಡಿದ, ಓಲ್ಡ್ ಮ್ಯಾನ ಚೇರ್ ಮೇಲೆ ಕುಂತಿದ್ದ, ಇವ ಅವ್ನ ಹಿಂದೆ ನಿಂತಿದ್ದ. ಅವು ಕುಂಡ್ರಾಗ ಬರ್ತಿತ್ತಿಲ್ಲ, ನಂಗೊಂದು ಚೇರ್ ಕೊಡ್ತಾನಂತ. ಅವ್ರು ಹಿರಿಯರು, ಅವ್ರು ಸರಿ ಸಮಾನಾಗಿ ನಾವು ಕೂಡಬಾರ್ದು. ದಿಸ್ ಇಸ್ ಹೌ ಯು ಗಿವ್ ರೆಸ್ಪೆಕ್ಟ್ ಟು ಅವರ್ ಎಲ್ಡರ್ಸ್. ಅರ್ಥ ಆತಲ್ಲ? ಸೊ ಲ್ಯಾಂಗ್ವೇಜ್ ಒಳಗೆ ಕಲಿಯೋದು ಭಾಳ ಐತಿ. ಈ ಪಾಠದ ಜೊತೆ ನೀವು ಏನು ಕಲಿತೀರಿ, ನಯ, ವಿನಯ, ದೊಡ್ಡವ್ರಿಗೆ ಹೆಂಗೆ ಗೌರವ ಕೊಡಬೇಕು, ಆಮೇಲೆ ಏನಪ್ಪ ನಮ್ಮದು ಅಂಥೇಳಿ ಎಷ್ಟು ಅಭಿಮಾನದಿಂದ ಇರಬೇಕು, ಎಷ್ಟು ಜವಾಬ್ದಾರಿಯುತವಾಗಿರಬೇಕು, ನಮ್ಮ ಸಂಸ್ಕಾರ, ನಮ್ಮ ಭೂಮಿ, ನಮ್ಮ ಜನ, ನಾವು ಅವ್ರಿಗೆ ಹೆಂಗೆ ಸಹಾಯ ಮಾಡಬೇಕು ಅಂತ ನಾನಾ ರೀತಿಯಾಗಿ ಈ ಪಾಠದಿಂದ ನೀವು ಕಲಿಯೋದೈತಿ. ಲ್ಯಾಂಗ್ವೇಜ್ದಿಂದನೇ ಭಾಳ ಕಲಿಯೋದಿರ್ತೈತಿ. ಉಳಿದಿದ್ದು ಎಲ್ಲ ಪ್ರಾಕ್ಟಿಕಲ್ಲು. ಇದ್ದಂಗೆ ಬರೆದು ಬಿಟ್ರೆ ಮುಗೀತು. ಆದರೆ ಜೀವನ ಹೆಂಗೆ ನಡೆಸ್ಕೊಂಡು ಹೋಗಬೇಕು, ಪ್ರತಿಯೊಂದು ಹೆಜ್ಜೆ ನಾವು ಹೆಂಗೆ ಇರಬೇಕು ಅಂತ ಕಲಿಯೋದು ಭಾಷೆಗಳಿಂದ ಮಾತ್ರ. ಸೈನ್ಸ್, ವಿಜ್ಞಾನ, ಸಮಾಜಶಾಸ್ತ್ರದಿಂದ ನಿಮ್ಗೆ ಕಲಿಯೋಕ್ಕಾಗಂಗಿಲ್ಲ. ಇಷ್ಟೆಲ್ಲ ಭಾಷೆಗಳಿಂದ ನೀವು ಕಲಿಬಹುದು. ನಾವು ಹೆಂಗೆ ಬದುಕಬೇಕು, ಯಾವ ರೀತಿ ಇರಬೇಕು ಅನ್ನೋದು ಭಾಷೆಗಳಿಂದ ಕಲಿತೀವಿ. ಸೊ ಪ್ರತಿಯೊಂದು ಪಾಠ ನೀವು ಏನು ಮಾಡಬೇಕು, ಲಕ್ಷ್ಯ ಕೊಟ್ಕೊಳ್ಬೇಕು. ಬರೀ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲ, ನಾವು ಜೀವನ ಹೆಂಗೆ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥ ದೃಷ್ಟಿಯಿಂದ ಕೂಡ ನೀವು ಏನು ಮಾಡಬೇಕು, ಪ್ರತಿಯೊಂದು ಭಾಷೆಯ ಪಾಠಗಳನ್ನು ಕಲಿಬೇಕು. ಇಲ್ಲಿ ನೋಡ್ರಿ, ಈಗ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂತೈತಿ. ನಿಮಗೇನು ಅರ್ಥ ಆಯ್ತು ಇಲ್ಲಿವರೆಗೂ ನಾನು ನಿಮಗೆ ಕಲಿಸಿದೆ ಈ ಪಾಠ, ಆ ಪಾಠದೊಳಗೆ ನಿಮಗೆ ಎಷ್ಟು ಅರ್ಥ ಆಯ್ತು ಅಂಥೇಳಿ ಈ ಪ್ರಶ್ನೆಗಳಿಗೆ ನೀವು ಅಕಸ್ಮಾತ್ ಉತ್ತರ ಕೊಟ್ರಿ ಅಂದರೆ ನಿಮಗೆಲ್ಲ ತಿಳಿದೈತಂತ. ನಿಮಗೆ ತಿಳಿದಿಲ್ಲ ಅಂತಂದ್ರೆ ನೀವು ಲಕ್ಷ್ಯ ಕೊಟ್ಟಿಲ್ಲ, ನಾ ಹೇಳಿದ್ದು ತಿಳಿದಿಲ್ಲ ಅಂತ ಅರ್ಥ. ಓಕೆ, ಶೇರ್ ಯುವರ್ ರೆಸ್ಪಾನ್ಸಸ್, ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿರಿ ಅಂತೈತಿ. ದ ಓಲ್ಡ್ ಮ್ಯಾನ್ ವಾಸ್, ನಾವೀಗ ಓದಾಕತ್ತೇವೆ. ದ ಓಲ್ಡ್ ಮ್ಯಾನ್ ವಾಸ್, fill in the blank with the most appropriate word. The old man was understanding, the old man was quick, the old man was unhurried, the old man was witty. ಈಗ ನೋಡ್ರಿ, he was not in a hurry ಅಂದ್ರೆ ಅವನು ಯಾವುದೇ ಕಾರಣಕ್ಕೂ ಅವಸರದಲ್ಲಿ ಇರಲಿಲ್ಲ. ಅವಸರ, ಹರಿ, ಅನ್ಹರಿ. ಓಕೆ, ಇದು ಪ್ರಿಫಿಕ್ಸ್ ಆ್ಯಡ್ ಮಾಡಿದ್ರೆ ಅಪೋಸಿಟ್ ಆಗ್ತದೆ. ಓಕೆ, ಹರಿ ಅಂದ್ರೇನು, ಅವಸರದಲ್ಲಿ ಇರೋದು. ಅನ್ಹರಿ ಅಂತಂದ್ರೆ ಅವಸರದಲ್ಲಿ ಇಲ್ಲ ಅಂತ ಅರ್ಥ. ಸೊ ನೀವೇನು ಬರಬೇಕು, ದ ಓಲ್ಡ್ ಮ್ಯಾನ್ ವಾಸ್ ಅನ್ಹರೀಡ್. ಅವಂಗೆ ಯಾವುದೇ ಕಾರಣಕ್ಕೂ ಅವ್ಗೆ ಅವಸರ ಇರಲಿಲ್ಲ. ಯಾವುದ್ರ ಬಗ್ಗೆ ಅವಸರ ಇರಲಿಲ್ಲ, ನಾ ಲ್ಯಾಂಡ್ ಸೇಲ್ ಮಾಡಬೇಕು, ಅವ್ರು ಕೇಳಿದ ತಕ್ಷಣ ನಾ ಕೊಟ್ಟೆ ಬಿಡಬೇಕು ಅನ್ನೋಂಥದ್ದು ಇರಬೇಕು. ಎಷ್ಟೋ ತಿಂಗಳುಗಳು ತಗೊಂಡು ಆಮೇಲೆ ಒಂದು ನಿರ್ಧಾರಕ್ಕೆ ಬಂದಿರ್ತಾನೆ. ಓಕೆ, ಸೊ ದ ಓಲ್ಡ್ ಮ್ಯಾನ್ ವಾಸ್ ಅನ್ಹರೀಡ್ ಅಂತ ಬರಿಬೇಕು. ಡೂ ಯು ಥಿಂಕ್ ದ ಆನ್ಸಿಸ್ಟರ್ಸ್ ಆಫ್ ದ ಓಲ್ಡ್ ಮ್ಯಾನ್ ಲಿವ್ಡ್ ಇನ್ ರಿಯೋ ಎನ್ ಮೆಡಿಯೋ? ಹೌದು,
ಆನ್ಸಿಸ್ಟರ್ ಅಂದ್ರೇನು? ಪೂರ್ವಜರು. ಅವರು ಅಲ್ಲಿ ಈ ರಿಯೋ ಆ್ಯಂಡ್ ಮೆಡಿಯೋದಾಗ ಇರ್ತಿದ್ರು ಅಂದ್ರೆ ಹೌದು. ಡೂ ಯು ನೋಡ್ರಿ ಇಲ್ಲಿ ಎಕ್ಸುಲರಿ ವರ್ಬ್ದಿಂದ ಎಸ್ ಆರ್ ನೋ ಟೈಪ್ ಕ್ವಶನ್ ಇದು. ಅದಕ್ಕೆ ನೀವು ಏನು ಮಾಡಬೇಕು? ಎಕ್ಸ್ಪ್ಲನೇಷನ್ ಕೊಡಬೇಕಾಗಿಲ್ಲ. ಡೂ ಯು ಥಿಂಕ್ ದ ಆನ್ಸಿಸ್ಟರ್ಸ್ ಆಫ್ ದ ಓಲ್ಡ್ ಮ್ಯಾನ್ ಲಿವ್ಡ್ ಇನ್ ರಿಯೋ ಆ್ಯಂಡ್ ಮೆಡಿಯೋ ಅಂದ್ರೆ ಎಸ್ ಅಂತ ಉತ್ತರ ಕೊಡಬೇಕು. ಯಾಕೆ ಹೇಳ್ರಿ? ಫಸ್ಟ್ ಪ್ಯಾರಾಗ್ರಾಫ್ ಒಳಗನ ಐತಿ, 100 ವರ್ಷಗಳಿಂದ ಅವ್ರ ಪೂರ್ವಜರ ಇದ್ದಂಥ ಸ್ಥಳದೊಳಗನ್ನ ಅವನು ಇದ್ದ, ಅವರು ಉಳಿದ ನೆಲವನ್ನು ಅವನು ಉಳಿತಿದ್ದ ಅಂತೈತಿ. ಮತ್ತು ಅವ್ರು ಇದ್ರು ಅಂತ ಅರ್ಥ, ಹೌದಿಲ್ಲ? A word in line 4 of paragraph 1 suggests that the old man was a farmer. Pick that word, tilled. Tilled ಅಂದ್ರೆ ಏನು? ನೆಲ ಯಾರು ಉಳ್ತಾರು? ರೈತರು ಉಳ್ತಾರು. So tilled is the word. Study the picture and describe the old man's orchard by using the words given below. ಇಲ್ಲಿ ನೋಡ್ರಿ ಎಷ್ಟು ಚಂದ ಒಂದು ಇದನ್ನು ಕೊಟ್ಟಾರ. ಇದು ಅವನ ಮನೆ, ಇವು ಹಣ್ಣಿನ ಗಿಡಗಳು, ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ನದಿ ಹರಿಯಾಕತೈತಿ ನೋಡ್ರಿ. ಈ ಕಡೆನೂ ಅವ್ನ ಹೊಲ ಐತಿ, ಈ ಕಡೆನೂ ಅವ್ನದು ಹೊಲ ಐತಿ. ನಡಕ್ಕೆ ಏನು ಮಾಡತೈತಿ? ನದಿ ಹರಿಯಾಕತೈತಿ. ಎಷ್ಟು ಚಂದ ಕೊಟ್ಟಾರ ನೋಡ್ರಿ ಇದನ್ನ ಪಿಕ್ಚರ್ಸ್. ಇದನ್ನ ಅ ಸ್ಮಾಲ್ ಸ್ಟ್ರೀಮ್, ಅನ್ಪ್ಲೀಸೆಂಟ್, ಫ್ರೂಟ್ ಬೇರಿಂಗ್ ಟ್ರೀಸ್, ಓಲ್ಡ್ ಫ್ಯಾಷನ್ಡ್ ಹೌಸ್, ಅಟ್ರಾಕ್ಟಿವ್, ಇಂಥ ಶಬ್ದಗಳನ್ನು ಉಪಯೋಗ ಮಾಡಿ ನೀವು ಇದನ್ನ ಚಿತ್ರವನ್ನು ವರ್ಣಿಸಬೇಕು. ಓಕೆ, ದೇರ್ ವಾಸ್ ಅ ಸ್ಮಾಲ್ ಸ್ಟ್ರೀಮ್ ಫ್ಲೋಯಿಂಗ್ ಥ್ರೂ ಹೀಸ್ ಆರ್ಚಾರ್ಡ್. ಆಮೇಲೆ his house was unpleasant. There were many fruit bearing trees in his orchard. His house was old fashioned and it was very attractive, quaint. ಹೌದಿಲ್ಲ? ಇಲ್ಲಿ ನೋಡ್ರಿ, ಪ್ರಿನ್ಸ್ ಅಲ್ಬರ್ಟ್ಸ್ ಅಂದ್ರೆ ಲಾಂಗ್ ಡಬಲ್ ಬ್ರೆಸ್ಟೆಡ್ ಕೋಟ್. ಆ ಪ್ರಿನ್ಸ್ ಅಲ್ಬರ್ಟ್ ಅಂದ್ರೆ ಅವ್ನು ಹಾಕೊಂಡಿದ್ ಕೋಟ್ ಇರ್ತೈತಲ್ಲ, ಪ್ರಿನ್ಸ್ ಅಲ್ಬರ್ಟ್ ಅಂತ ಅದ್ರ ಹೆಸರು. ಗ್ಯಾಜಲ್ ಅಂದ್ರೆ ಅ ಟೈಪ್ ಆಫ್ ಸ್ಮಾಲ್ ಡಿಯರ್ ವಿಚ್ ಹ್ಯಾಸ್ ಅ ಲಾರ್ಜ್ ಬ್ಯೂಟಿಫುಲ್ ಐಸ್. ಗ್ಯಾಜಲ್ ಅಂದ್ರೆ ಸ್ಮಾಲ್, ಸಣ್ಣ ಹಿರಣಿ ಅಂತಾರೆ ನೋಡ್ರಿ, ಜಿಂಕೆ. ಅದ್ರ ಕಣ್ಣುಗಳು ಭಾಳ ಚಂದ ಇರ್ತಾವೆ. ಚಾಪ್ಲಿನ್ ಅಂದ್ರೆ ಚಾರ್ಲಿ ಚಾಪ್ಲಿನ್. ಎಷ್ಟರಿಂದ ಎಷ್ಟು ವರ್ಷ ಇದ್ರು ಅವರು? 1889 1977 ಒಳಗಿದ್ರು. ಸೈಲೆಂಟ್ ಫಿಲ್ಮ್ ಕಾಮಿಡಿಯನ್ ಅಂದ್ರೆ ನಗಿಸ್ತಿದ್ರು. ಜನಿಟರ್ ಅಂದ್ರೆ ಸಮ್ವನ್ ಹೂಸ್ ಜಾಬ್ ಈಸ್ ಟು ಲುಕ್ ಆಫ್ಟರ್ ಅ ಸ್ಕೂಲ್ ಆರ್ ಅ ಲಾರ್ಜ್ ಬಿಲ್ಡಿಂಗ್, ಅಂದ್ರೆ ಸೆಕ್ಯೂರಿಟಿ ಟೈಪ್. ಜವಾನ್ ಅಂತಾರೆ ನೋಡ್ರಿ, ಹೊರಗಡೆ ನಿಂತು ಕಾಯ್ತಾರೆ. ಸೆನೆಟರ್ ಕ್ಯಾಟ್ರನ್ ಅಂದ್ರೆ ಥಾಮಸ್ ಬೆಂಟನ್ ಕ್ಯಾಟ್ರನ್, ಆ ಸೆನೆಟರ್ ಫ್ರಮ್ ನ್ಯೂ ಮೆಕ್ಸಿಕೋ 1912 to 1917. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಇನ್ ಪ್ಯಾರಾಗ್ರಾಫ್ 2 ದ ವರ್ಡ್ಸ್ ಹೂ ಆ್ಯಂಡ್ ದೀಸ್ ರೆಫರ್ ಟು. ಇಲ್ಲಿ ನೋಡ್ರಿ, ಪ್ಯಾರಾಗ್ರಾಫ್ 2 ಹೂ ಆ್ಯಂಡ್ ದೀಸ್ ರೆಫರ್ ಟು ಡ್ಯಾಶ್ ಆ್ಯಂಡ್ ಡ್ಯಾಶ್ ರೆಸ್ಪೆಕ್ಟಿವ್ಲಿ. ಇಲ್ಲಿ ನೋಡ್ರಿ, ಪ್ಯಾರಾಗ್ರಾಫ್ 2 ಒಳಗೆ ಹೂ ಮತ್ತು ದೀಸ್ ಎಲ್ಲಿದೆ ನೋಡ್ರಿ. ಹೀಸ್ ಕೋಟ್ ವಾಸ್ ಓಲ್ಡ್ ಗ್ರೀನ್. ಇಲ್ಲಿ ನೋಡ್ರಿ, ಐ ಥಾಟ್ ಆಫ್ ಅ ಸೆನೆಟರ್ ಕ್ಯಾಟ್ರನ್ ಹೂ ಹ್ಯಾಸ್ ಬೀನ್ ಸಚ್ ಅ ಪವರ್. ಹೂ ಅಂದರೆ ಯಾರು? ಸೆನೆಟರ್ ಕ್ಯಾಟ್ರನ್. ಆಮೇಲೆ ದೀಸ್ ಎಲ್ಲೈತಿ? a power with these people up there in the mountains. These people ಅಂದ್ರೆ ಯಾರು? These people ಅಂದ್ರೆ ಯಾರು? These ಅಂದ್ರೆ people, ಹೌದಿಲ್ಲ? ಇಲ್ಲಿ ನೋಡ್ರಿ, ಇದು ಕ್ಯಾಟ್ರನ್ and these people respectively ಅಂತ ಬರೀಬೇಕು. ಇಲ್ಲಿ ನೋಡ್ರಿ, look at the picture and draw your inference about the old man's appearance and his social living condition. ಅವನದು ಹೆಂಗೆ ಕಾಣ್ತಿದ್ದ ಅಂತೇಳಿ ನೀವು ಒಂದು ಪಿಕ್ಚರ್ ತೆಗಿಬಹುದು. ಅವ ಹ್ಯಾಟ್ ಹಾಕೊಂಡಿದ್ದ, ಕೇನ್ ಹಿಡ್ಕೊಂಡಿದ್ದ, ಗ್ಲೌಸ್ ಹಾಕೊಂಡಿದ್ದ ಅಂಥೇಳಿ ಅವನ್ನ ಡ್ರಾ ಮಾಡ್ಬೋದು. ಓಲ್ಡ್ ಮ್ಯಾನ್ ಇದ್ದ. ದ ವರ್ಡ್ ಇನ್ನ್ಯೂಮರಬಲ್ ಕಿನ್ ಮೀನ್ಸ್ ದಟ್ ದ ಓಲ್ಡ್ ಮ್ಯಾನ್ ಹ್ಯಾಡ್ ಅ ನಂಬರ್ ಆಫ್ ಚಿಲ್ಡ್ರನ್, ಟ್ರೀಸ್ ಇನ್ ಹಿಸ್ ಆರ್ಚಾರ್ಡ್, ರಿಲೇಟಿವ್ಸ್, ಫಾಲೋವರ್ಸ್, ಕಿನ್ಸ್. ರಿಲೇಟಿವ್ಸ್, ಇನ್ನ್ಯೂಮರಬಲ್ ಕಿನ್ಸ್ ಅಂದ್ರೆ ಏನು? ರಿಲೇಟಿವ್ಸ್. In the Indian context, the eyes of women are compared to fishes. ನೋಡ್ರಿ, ನಮ್ಮ ಇಂಡಿಯನ್ ಕಾಂಟೆಕ್ಸ್ಟ್ ಒಳಗೆ ನಾವು ಕಣ್ಣುಗಳನ್ನು ಯಾವುದಕ್ಕೆ ಹೋಲಿಸ್ತೀವಿ ಅಂತಂದ್ರೆ ಮೀನಾಕ್ಷಿ ಅಂದ್ರೆ ಮೀನಿನಂಥ ಕಣ್ಣು ಉಳ್ಳವಳು ಮೀನಾಕ್ಷಿ ಅಂತ ಹೇಳ್ತೀವಿ. ಆ್ಯಂಡ್ ಲೋಟಸ್, ಕಮಲಗಳಿಗೆ ಹೋಲಿಸ್ತೀವಿ. ಮೀನಿಗೆ ಹೋಲಿಸ್ತೀವಿ, ಕಮಲಕ್ಕೆ ಹೋಲಿಸ್ತೀವಿ. ಕಮಲಾಕ್ಷಿ ಹೆಸರು ಕೇಳಿರಲ್ಲ, ಹೆಣ್ಮಕ್ಳು ಇರ್ತಾವೆ ನೋಡ್ರಿ, ಮೀನಾಕ್ಷಿ, ಕಮಲಾಕ್ಷಿ ಅಂಥೇಳಿ. ಮೀನಾಕ್ಷಿ ಅಂದ್ರೇನು? ಮೀನಿನಂಥ ಕಣ್ಣುಳ್ಳವಳು. ಕಮಲಾಕ್ಷಿ ಅಂದ್ರೆ ಕಮಲದಂಥ ಕಣ್ಣುಳ್ಳವಳು. ಬೇಸ್ಡ್ ಆನ್ ದೇರ್ ಶೇಪ್ ಆ್ಯಂಡ್ ಸೈಜ್. ವೈ ಡೂ ಯು ಥಿಂಕ್ ದ ಐಸ್ ಆಫ್ ದ ಬಾಯ್ ಆರ್ ಕಂಪೇರ್ ಟು ಗ್ಯಾಜಲ್? ಕ್ಯಾನ್ ಯು ರೈಟ್ ಇಟ್ ಇನ್ ಕನ್ನಡ? ನೋಟ್ ಗ್ಯಾಜಲ್ ಇನ್ ಕನ್ನಡ. ಹರಿಣ. ಸೊ ಹರಿಣ ಅಂತಂದ್ರೆ ಅದು ಇಲ್ಲಿ ಸಂಸ್ಕೃತಿ ಒಳಗೆ ನಾವು ಮೀನಿಗೆ ಆಮೇಲೆ ಕಮಲಕ್ಕೆ ಹೋಲಿಸ್ತೇವೆ, ಬಟ್ ಅಲ್ಲಿ ಜಿಂಕೆ ಕಣ್ಣಿಗೆ ಹೋಲಿಸ್ಯಾರ. How did the old man greet the people who had been waiting for him? ಹಿಂಗೆ ಬಂದು ಥಡ್ಡನ್ನು ಕುಂತ್ಬಿಟ್ಟೇನು? ಇಲ್ಲ. He bowed to them. The old man bowed to all the men who were sitting in the
ಆಫೀಸ್ ರೂಮ್. ದೇ ವರ್ ಆಲ್ ವೇಟಿಂಗ್ ಫಾರ್ ಹಿಮ್. ಅಷ್ಟು ರೆಸ್ಪೆಕ್ಟ್ ಕೊಟ್ಟವ. ದ ಓಲ್ಡ್ ಮ್ಯಾನ್ ರಿಮೂವ್ಡ್ ಹಿಸ್ ಹ್ಯಾಟ್ ಆ್ಯಂಡ್ ಗ್ಲೋವ್ಸ್ ಕೇರ್ಫುಲಿ. ನೋಡ್ರಿ ಇಲ್ಲಿ ಮತ್ತೆ ಬಂತು. ರಿಮೂವ್ ಏನು ವರ್ಬ್. ಹೌ ಅಂಥೇಳಿ ಅಡ್ವರ್ಬ್ ಆಫ್ ಮ್ಯಾನರ್. ಹೆಂಗೆ ತೆಗ್ದ? ಕೇರ್ಫುಲಿ. ವಾಸ್ ಹಿ ಅಫ್ರೇಡ್ ದ್ಯಾಟ್ ದೇ ವುಡ್ ಗೆಟ್ ಸ್ಪಾಯ್ಲ್ಡ್? ಅವು ಹಾಳಾಗ್ತಾವ ಅಂಥೇಳಿ ಹೆದರಿಕಿತ್ತೇನು ಅವಂಗೂ? ಹೂ ಸ್ಟೈಲ್ ಡಿಡ್ ಇಟ್ ರಿಮೈಂಡ್ ದ ರೈಟರ್ ಆಫ್? ಚಾರ್ಲಿ ಚಾಪ್ಲಿನ್ ಸ್ಟೈಲ್ ರಿಮೈಂಡ್ ಆಗ್ತೈತಿ. ಒಂದೇದು, ವಾಸ್ ಹಿ ಅಫ್ರೇಡ್ ದಟ್ ದೇ ವುಡ್ ಗೆಟ್ ಸ್ಪಾಯ್ಲ್ಡ್? ಎಸ್, ಹಳಿವಿದ್ದು ಇನ್ನೂ ಹರಿತಾವಂತ. ಆಮೇಲೆ ಯಾರ ಸ್ಟೈಲ್ ನೆನಪು ಬಂತು ಇವರಿಗೆ? ಚಾರ್ಲಿ ಚಾಪ್ಲಿನ್. ಒಂದು ಮೂವಿಯೊಳಗೆ ಚಾರ್ಲಿ ಚಾಪ್ಲಿನ್ ಅವ್ರದ ನೆನಪು ಬಂತು. ಈಗ ನೋಡ್ರಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡಿದ್ರು. ದೇರ್ ವಾಸ್ ಅ ಗ್ರೇಟ್ ಡೀಲ್ ಆಫ್ ಕನ್ವರ್ಸೇಷನ್ ಅಬೌಟ್ ರೇನ್ ಆ್ಯಂಡ್ ಹಿಸ್ ಫ್ಯಾಮಿಲಿ. He was very proud of his large family. Finally, we got down to business. Yes, he would sell, as he had agreed, for $1,200 in cash. We would buy, and the money was ready. Don Anselmo, I said to him in Spanish, we have made a discovery. You remember that we sent that surveyor, that engineer up there to survey your land so as to make the deed? Well, he finds that you own more than 8 acres. He tells us that your land extends across the river and that you own almost twice as much as you thought. He didn't know that. And now, Don Anselmo, I added, these Americans are buona gente. They are good people and they are willing to pay you for the additional land as well at the same rate per acre, so that instead of $1,200, you will get almost twice as much and the money is here for you. Nodri ಇಲ್ಲಿ ಸರ್ಪ್ರೈಸ್. ಏನದು ಸರ್ಪ್ರೈಸ್? ನಾವು ಅದು ಆಗಿದ್ರೆ ಏನು ಮಾಡ್ತಿದ್ದು ಅದನ್ನೂ ಹೇಳ್ತೇನೆ ನಾನು ನಿಮಗೆ. ಇಲ್ಲಿ ನೋಡ್ರಿ, ದೇರ್ ವಾಸ್ ಅ ಗ್ರೇಟ್ ಡೀಲ್ ಆಫ್ ಕನ್ವರ್ಸೇಷನ್ ಅಬೌಟ್ ರೇನ್ ಆ್ಯಂಡ್ ಹಿಸ್ ಫ್ಯಾಮಿಲಿ. ಬಂದ ತಕ್ಷಣ ಅವರು ಸೇಲ್ ಡೀಡ್ ಬಗ್ಗೆನ ಮಾತಾಡಲಿಲ್ಲ. ಎಷ್ಟು ದುಡ್ಡು ಕೊಡಬೇಕು, ಎಷ್ಟು ಖರೀದಿ ಹಾಕೋಬೇಕು, ಬಿಸ್ನೆಸ್ಗೆ ಬರಲಿಲ್ಲ ಅವರು. ಮೊದಲು ಏನು ಮಾಡಿದರು, ಅವ್ನು ಬಂದು ಕುಂತ ಅವಾಗ ಯಾವ್ದ್ರ ಬಗ್ಗೆ ಮಾತಾಡಿದ್ರು ಅಂದ್ರೆ ಅಲ್ಲಿ ಮಳೆ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ, ಕುಟುಂಬಸ್ಥರ ಬಗ್ಗೆ ಮಾತಾಡಿದರು. ಹೆಂಗೆ ಮಳೆ ಆಗ್ತೈತಿ ಇಲ್ಲಿ, ಆಮೇಲೆ ನಿಮ್ಮ ಕುಟುಂಬದವ್ರಿಗೆ ಯಾರ್ಯಾರು ಅದಾರು, ಎಷ್ಟು ಜನ ಆಗಿರಿ ಅಂತ ಇಂಥದ್ದು ಮಾತಾಡಿದ್ರು. He was very proud of his large family. ಅವರಿಗೆ ಭಾಳ ಅಭಿಮಾನ ಇತ್ತು. ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಬಂದಾವ, ಬಟ್ ಅಲ್ಲೆಲ್ಲ ಹೆಂಗಿತ್ತು, ದೊಡ್ಡ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಇತ್ತು ಅವ್ರದ್ದು. ಊರಾಗಿದ್ದವ್ರು ಎಲ್ಲರೂ ಒಂದಿಲ್ಲ ಒಂದು ರೀತಿಯಿಂದ ರಿಲೇಟಿವ್ಸೇ ಇರ್ತಿದ್ರು ಅವರು. ಹಂಗೆ ಪ್ರೌಡ್ ಅಂದ್ರೇನು, ಭಾಳ ಗರ್ವ ಇತ್ತು ಅವರಿಗೆ, ಹೆಮ್ಮೆ ಇತ್ತು. ತನ್ನ ಕುಟುಂಬದ ಮೇಲೆ ಅವ್ನಿಗೆ ಭಯಂಕರ ಹೆಮ್ಮೆ ಇತ್ತು. ತನ್ನ ಕುಟುಂಬದ ಬಗ್ಗೆ ಅವ್ನು ಭಾಳ ಹೆಮ್ಮೆಯಿಂದ ಮಾತಾಡ್ಕೊಂಡ. ಫೈನಲಿ ವಿ ಗಾಟ್ ಡೌನ್ ಟು ಬಿಸ್ನೆಸ್. ಇದು ಅವನ ಕುಟುಂಬದ ಬಗ್ಗೆ ಮಾತಾತು, ಅಲ್ಲಿ ಮಳೆ ಬಗ್ಗೆ ಮಾತಾತು. ಫೈನಲಿ ಅಂದ್ರೆ ಕೊನೆಗೆ ಎದ್ರ ಮೇಲೆ ಮಾತಾಡೋಕೆ ಶುರು ಮಾಡಿದರು, ಬಿಸ್ನೆಸ್ ಬಗ್ಗೆ ಮಾತಾಡೋಕೆ ಶುರು ಮಾಡಿದರು. ಅವರು ಅದನ್ನು ಅವ್ನ ಹೊಲ ತೊಗೊಳಕ್ಕೆ ಬಂದಿರ್ತಾರಲ್ಲ, ಆ ಬಿಸ್ನೆಸ್ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು. ಎಸ್, ಹಿ ವುಡ್ ಸೆಲ್. ಎಷ್ಟೋ ತಿಂಗಳ ನಂತರ ನೆಗೋಸಿಯೇಷನ್ ಮಾಡಿ ಇಷ್ಟಕ್ಕೆ ಅಂತ ಹೇಳಿ ಈಗ ಓಲ್ಡ್ ಮ್ಯಾನ್ ಇದ್ದಲ್ಲ, ಅವ ತನ್ನ ಹೊಲವನ್ನು ಇವ್ರಿಗೆ ಮಾರ್ಕೊಳ್ಳೋದಕ್ಕೆ ತಯಾರಾಗಿದ್ದ. ಎಸ್, ಆ್ಯಸ್ ಹಿ ಹ್ಯಾಡ್ ಅಗ್ರೀಡ್. ಅವರು ಅಗ್ರಿ ಆಗಿದ್ದ ಅಂದ್ರೇನು, ಒಪ್ಕೊಂಡಿದ್ದ. ಹೊಲ ಮಾರ್ತೀನಿ, ಇಷ್ಟು ದುಡ್ಡಿಗೆ ಮಾರ್ತೀನಿ ಅಂತ ಒಪ್ಕೊಂಡಿದ್ದ. ಎಷ್ಟಕ್ಕೆ ಮಾರ್ತಾನಂತ ಒಪ್ಕೊಂಡಿದ್ದ? ಫಾರ್ $1,200. $1,200 ತನ್ನ ಹೊಲವನ್ನು ಅಮೇರಿಕನ್ಸ್ಗೆ ಮಾರೋದಾಗಿ ಅವನು ಒಪ್ಕೊಂಡಿದ್ದ. ಇನ್ ಕ್ಯಾಶ್. ಅವಾಗೆಲ್ಲ ಫೋನ್ಪೇ ಗಿನ್ಪೇ ಇರೋಕ್ಕಿಲ್ಲ, ಚೆಕ್ಕ ಡಿ ಡಿ ಅದು ಇದು ಅಂತ ಇರೋಕ್ಕಿಲ್ಲ. ಸೊ $1,200 ಅವನ ಕೈಯೊಳಗೆ ಕೊಡಬೇಕು ಕ್ಯಾಶ್. ಅವು ತನ್ನ ಹೊಲ ಮಾರ್ಕೊಳಕ್ಕೆ ತಯಾರಿದ್ದ. ವಿ ವುಡ್ ಬಾಯ್. ವಿ ಅಂದರೆ ಯಾರು? ಇಲ್ಲಿ ಮಾತುಕತೆ ಕುಂತನಲ್ಲ ಆ ಮನುಷ್ಯ, ಅವ ಯಾರ ಪರವಾಗಿ ಮಾತಾಡ್ತಿರ್ತಾನೋ, ಅಮೇರಿಕನ್ಸ್ ಪರವಾಗಿ ಮಾತಾಡ್ತಿರ್ತಾನೆ. ಅವ್ನು ನಡ್ಕಿನ ಮನುಷ್ಯ, ಮೀಡಿಯೇಟರ್. ಆ್ಯಂಡ್ ದ ಮನಿ ವಾಸ್ ರೆಡಿ. ಅವರು ಖರೀದಿ ಮಾಡ್ಕೊಳಕ್ಕೆ ತಯಾರಿದ್ರು, ಜೊತೆಗೆ ಹಣವನ್ನು ತೆಗೆದುಕೊಂಡು ಬಂದಿದ್ರು. ನೋಡ್ರಿ, ಡಾನ್ ಆನ್ಸೆಲ್ಮೋ. ನೋಡ್ರಿ, ಅವನ ಹೆಸರು ಈಗ ಹೇಳಿದ್ರು. ಓಲ್ಡ್ ಮ್ಯಾನಿನ ಹೆಸರೇನು? ಡಾನ್ ಆನ್ಸೆಲ್ಮೋ. ಅವನ ಹೆಸರೇನು? ಬರೀ ಆನ್ಸೆಲ್ಮೋ. ಡಾನ್ ಅಂದ್ರೆ ಏನು? ಈಗ ಹೆಂಗೆ ನಾವು ಮೇಡಮ್ ಸರ್ ಅಂತೀವಲ್ಲ, ರೆಸ್ಪೆಕ್ಟ್ ಅಂತೇಳಿ ಕನ್ನಡದೊಳಗೆ ಶ್ರೀ ಅಥವಾ ಶ್ರೀಮತಿ ಅಂಥೇಳಿ ಗೌರವ ಕೊಡೋದಕ್ಕೆ ಹೆಸರದ ಹಿಂದೆ ಹಚ್ತೀವಲ್ಲ, ಹಂಗೆ ಡಾನ್ ಅಂಥೇಳಿ ಸ್ಪ್ಯಾನಿಷ್ ಒಳಗೆ ಅಂದ್ರೆ ಏನು? ಸರ್ ಅಂದಂಗೆ.
ರೆಸ್ಪೆಕ್ಟ್ಫುಲ್ ವರ್ಡ್ ಫಾರ್ ಅ ಮ್ಯಾನ್. ಓಕೆ, ಡಾನ್. ಹೆಣ್ಮಕ್ಳಿಗೆ ಡೋನಾ ಅಂತಾರೆ ಸ್ಪ್ಯಾನಿಷ್ ಒಳಗೆ. ಡಾನ್ ಅನ್ಸೆಲ್ಮೋ ನೋಡ್ರಿ, ಅವನಿಗೆ ಏನಂದಿವ? ಸರ್ ಅನ್ಸೆಲ್ಮೋ ಸರ್ ಅಂದ. ಐ ಸೆಡ್ ಟು ಹಿಮ್ ಇನ್ ಸ್ಪ್ಯಾನಿಷ್, ನಾ ಹೇಳಿದ್ನಲ್ಲ ಡಾನ್ ಡೋನಾ ಅಂಥೇಳಿ ಸ್ಪ್ಯಾನಿಷ್ ಒಳಗೆ ಅಂತಾರೆ ಅಂಥೇಳಿ. ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ. ಡಿಸ್ಕವರಿ ಅಂದ್ರೇನು? ಒಂದು ಕಂಡು ಹಿಡಿದೆವು. ಇನ್ವೆಂಟ್ ಅಂದ್ರೇನು? ಫಸ್ಟ್ ಟೈಮ್ ಏನೋ ಒಂದು ಕಂಡು ಹಿಡಿದು. ಡಿಸ್ಕವರಿ ಅಂದ್ರೆ ಆಗಲೇ ಇರ್ತೈತೆ, ಅದು ನಮ್ಗೆ ಗೊತ್ತಾಗ್ತೈತಿ, ಮೊಟ್ಟ ಮೊದಲೇ ಬಾರಿಗೆ ಗೊತ್ತಾಗ್ತೈತಿ. ಅದನ್ನು ನೀವು ಸ್ವಂತ ಕಂಡು ಹಿಡ್ದಿಲ್ಲ, ಅದು ಇತ್ತಾಗಲೇ ಇದ್ದುದು ಗೊತ್ತಿರೋಕ್ಕಿಲ್ಲ, ಈಗ ಗೊತ್ತಾಗೈತಿ. ಸೊ ಇನ್ವೆಂಟ್ ಅಂದ್ರೇನು? ಥಾಮಸ್ ಅಲ್ವಾ ಎಡಿಸನ್ ಇನ್ವೆಂಟೆಡ್ ಬಲ್ಬ್ ಅಂದರೆ ಏನು? ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ಬಲ್ಬನ್ನು ಕಂಡು ಹಿಡಿದ್ರು ಥಾಮಸ್ ಅಲ್ವಾ ಎಡಿಸನ್. ಇದು ವಾಸ್ಕೋ ಡಿ ಗಾಮ ಡಿಸ್ಕವರ್ಡ್ ಸೀ ರೂಟ್ ಟು ಇಂಡಿಯಾ ಅಂದ್ರೇನು? ಆಗಲೇ ಅದು ಸಮುದ್ರದೊಳಗೆ ದಾರಿ ಎದ್ದು ಅದನ್ನು ಕಂಡು ಹಿಡಿದು ಐತಿ ಅಂತೇಳಿ ಗುರುತ ಮಾಡ್ಕೊಂಡವ್ರು ಇವರು. ಸೊ ದಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇನ್ವೆಂಟ್ ಆ್ಯಂಡ್ ಡಿಸ್ಕವರಿ. ಓಕೆ, ಇವ್ರು ಏನು ಹೇಳಿದ್ರು? ನೀವು ಮಾತಾಡತ್ತಿದ್ರಲ್ಲ ಮೀಡಿಯೇಟರ್ ಅವ್ರು ಏನಂದ್ರೆ, ನಾವೊಂದು ಹೊಸ ಇದನ್ನು ಕಂಡು ಹಿಡಿದೇವಿ, ಡಿಸ್ಕವರ್ ಮಾಡೀವಿ ಅಂತ ಹೇಳ್ತಾರೆ. ಯು ರಿಮೆಂಬರ್ ದ್ಯಾಟ್ ವಿ ಸೆಂಟ್ ದ್ಯಾಟ್ ಸರ್ವೇಯರ್, ದ್ಯಾಟ್ ಇಂಜಿನಿಯರ್ ಅಪ್ ದೇರ್ ಟು ಸರ್ವೆ ಯುವರ್ ಲ್ಯಾಂಡ್ ಸೋ ಆ್ಯಸ್ ಟು ಮೇಕ್ ದ ಡೀಡ್. ನೋಡ್ರಿ, ಯಾರೇ ಒಬ್ಬರು ಯಾವುದೋ ಒಂದು ವ್ಯಕ್ತಿ ಒಂದು ಹೊಲ ತೊಗೋತೀನಿ ಅಂತಂದ್ರೆ ಸರ್ವೇಯರ್ನ ಕಳಿಸ್ತಾರೆ, ಸರ್ವೇಯರ್ ಇಂಜಿನಿಯರ್ನ ಕಳಿಸ್ತಾರೆ. ಅವರು ಅದನ್ನು ಮೆಜರ್ಮೆಂಟ್ ಮಾಡ್ಕೊತ ಹೋಗ್ತಾರೆ. ಒಂದು ಮ್ಯಾಪ್ ಇರ್ತದೆ, ಅದ್ರ ಪ್ರಕಾರ ಮೆಜರ್ಮೆಂಟ್ ಮಾಡ್ಕೊತ ಹೋದಾಗ ಇಷ್ಟು ಅಂಥೇಳಿ ನಿರ್ದಿಷ್ಟವಾದಂತಹ ಭೂಮಿ ಅವ್ರಿಗೆ ಸಿಗ್ತೈತಿ. ನಿಮ್ಗೆ ನೆನಪೈತೇನು? ನಾವೊಬ್ಬರು ಸರ್ವೇಯರ್ನ ಕಳಿಸಿದ್ದು, ಒಬ್ಬರು ಇಂಜಿನಿಯರ್ನ ಕಳಿಸಿದ್ದು ನಿಮ್ಮ ಹೊಲ ಅಳ್ಯಾಕ ಅಂತಾನೆ. he finds that you own more than 8 acres. ನೀವು ಏನೀಗ 8 ಎಕರೆ ಹೊಲ ಐತೆ ಅಂತೀರಲ್ಲ, ಆ ಸರ್ವೇಯರ್ನ ಇಂಜಿನಿಯರ್ನ ನಾವು ಕಳಿಸಿದ್ವಲ್ಲ ನಿಮ್ಮ ಹೊಲದ ಮಾಪ್ ಮಾಡಕ್ಕೆ, ಅವಂತಾನು 8 ಎಕರೆಕ್ಕಿಂತ ಜಾಸ್ತಿ ಐತಂತ ನಿಮ್ದು ಹೊಲ ಏನೋ ಅಂತ ಹೇಳ್ತಾನೆ. He tells us that your land extends across the river and that you own almost twice as much as you thought. ನಾವು ಮೊದಲೇಕನ ಏನಂದು, ಅವರ ಹೊಲದ ಮಧ್ಯದೊಳಗೆ ಒಂದು ಹೊಳಿ ಹರಿತೈತಿ, ಸಣ್ಣ ಹೊಳಿ ಹರಿತೈತಿ ಅಂತ ಹೇಳಿದ್ವಿ ನಾವು. ನಿನ್ನ ಹೊಲ ಏನೈತಿಲ್ಲ, ಹೊಳಿ ದಾಟಿದ ನಂತರನೂ ಐತಿ. 8 ಎಕರೆ ಅಷ್ಟೇ ಇಲ್ಲ, ಟೋಟಲ್ 16 ಎಕರೆ ಐತಿ. ನಾವು ಅಲ್ಲಿವರೆಗೂ ಅದನ್ನು ಮೆಜರ್ಮೆಂಟ್ ಮಾಡೀವಿ ಮ್ಯಾಪ್ ಪ್ರಕಾರ. ನೀ ಏನು ತಿಳ್ಕೊಂಡು? ಬರೀ 8 ಎಕರೆ ಐತೆ ಅಂತ ತಿಳ್ಕೊಂಡು. ನಾವು ಮೆಜರ್ಮೆಂಟ್ ಮಾಡಿದ ಪ್ರಕಾರ 8 ಇಲ್ಲ, ಅದು 8 + 8 16 ಎಕರ್ಸ್, 16 ಎಕರೆ ಹೊಲ ಐತಿ ನಿಂದು ಅಂತ ಹೇಳ್ತಾರೆ. ಅಂದರೆ ಜಸ್ಟ್ ಡಬಲ್. ಹಿ ಡಿಂಟ್ ನೋ ದ್ಯಾಟ್. ಅವ್ರಿಗೆ ಗೊತ್ತಿರಕ್ಕಿಲ್ಲ, ಓಲ್ಡ್ ಮ್ಯಾನಿಗೆ ಗೊತ್ತಿರಕ್ಕಿಲ್ಲ ಇದು 16 ಎಕರೆ ಐತೆ ಅಂತ. ಹಿ ಡಿಂಟ್ ನೋ ದ್ಯಾಟ್. ಆ್ಯಂಡ್ ನಾವು ಡಾನ್ ಅನ್ಸೆಲ್ಮೋ ಐ ಆ್ಯಡೆಡ್. ಮತ್ತು ಇದನ್ನು ಹೇಳಕತ್ರ ಏನು ಹೇಳಿದ್ರು ಅಂದ್ರೆ, ನೀವೇನು $1,200 ಕೊಡ್ತೇವೆ ಅನ್ನೋಗ್ತಲ್ಲ, ನಾ 8 ಎಕರೆಗೆ ಅಷ್ಟು ಕೊಡ್ತೇವೆ ಅಂತ ತಿಳ್ಕೊಬೇಡ್ರಿ ಅಂತ ಮತ್ತೆ ಆ್ಯಡ್ ಮಾಡಿದ್ರು. ಏನಂದ್ರೆ, ದೀಸ್ ಅಮೇರಿಕನ್ಸ್, ಹೊಲ ಯಾರು ಖರೀದಿ ಮಾಡ್ಕೊಳಕ್ಕೆ ಬಂದಿರ್ತಾರೋ? ಅಮೇರಿಕನ್ಸ್ ಖರೀದಿ ಮಾಡ್ಕೊಳಕ್ಕೆ ಬಂದಿರ್ತಾರೆ. ಆರ್ ಬಿಯೋನಾ ಜೆಂಟೆ. ಬಿಯೋನಾ ಜೆಂಟೆ ಅಂದರೆ ಏನು ನೋಡ್ರಿ, ಇಲ್ಲಿ ಗುಡ್ ಪೀಪಲ್. ಈ ಅಮೇರಿಕನ್ಸ್ ಏನದಾರಲ್ಲ, ಗುಡ್ ಪೀಪಲ್ ಅದಾರ, ಅವರು ಭಾಳ ಒಳ್ಳೆ ಜನರು ಅದಾರ. ಅವರು ದೇ ಆರ್ ಗುಡ್ ಪೀಪಲ್ ಆ್ಯಂಡ್ ದೇ ಆರ್ ವಿಲಿಂಗ್ ಟು ಪೇ ಯು ಫಾರ್ ದ ಅಡಿಷನಲ್ ಲ್ಯಾಂಡ್ ಆಸ್ ವೆಲ್ ಅಟ್ ದ ಸೇಮ್ ರೇಟ್ ಪರ್ acre. So that instead of $1,200, you will get almost twice as much and the money is here for you. ಇಲ್ಲಿ ನೋಡ್ರಿ, ನೀವು ಅಂದ್ಕೊಂಡಿದ್ರಿ 8 ಎಕರೆ ಜಮೀನು ಐತೆ ಅಂತ ಹೇಳಿ, ಬಟ್ ನಾವು ಏನು ಸರ್ವೇಯರ್ ಇಂಜಿನಿಯರಿಂಗ್ ಕಳಿಸಿ ಅದನ್ನೆಲ್ಲ ಮೆಜರ್ಮೆಂಟ್ ಮಾಡ್ಕೊಂಡು ಅಲ್ಲ, ಹೊಳಿ ಅಚಿಕನೂ ನಿಮ್ಮ ಹೊಲ ಐತಿ. ಈಚೆಗೆ ಎಷ್ಟೈತಲ್ಲ ಅಷ್ಟು ಅಚಕು ಐತಿ. ಸೊ 8 ಎಕರೆ + 8 ಎಕರೆ 16 ಎಕರೆ ಐತಿ. $1,200 ನೀವು ನಮಗೆ ಕೊಡ್ತಾ ಬಂದಿದ್ರಿ, ಈಗ ಅದು 16 ಎಕರೆ ಆಗಿದೆ. ಜಸ್ಟ್ ಟ್ವೈಸ್, ಡಬಲ್ ಆಗೈತಿ. ಅದಕ್ಕೆ ನಾವು ಏನು ಮಾಡ್ಬೇಕಂತ ಮಾಡೀವಿ, ಈ ಅಮೇರಿಕನ್ಸ್ ಅದಾರಲ್ಲ ಭಾಳ ಒಳ್ಳೆ ಜನ ಅದಾರ, ಅದಕ್ಕೆ ಅವ್ರು ಏನು ಮಾಡ್ಬೇಕು ಮಾಡ್ಯಾರ ಅಂತಂದ್ರೆ, $1,200 + $1,200 $2,400 ಕೊಟ್ಟು ನಿಮಗೆ ಈ ಹೊಲವನ್ನು ಖರೀದಿ ಮಾಡ್ಕೊಳಕ್ಕೆ ತಯಾರಿದ್ದಾರ ಅಂತ ಹೇಳ್ತಾನೆ. ನೋಡಿರಿ, ಆ್ಯಂಡ್ ದ ಮನಿ ಈಸ್ ಹಿಯರ್ ಫಾರ್ ಯು. ನಿನಗೆ ನಾವು ಅಷ್ಟು ದುಡ್ಡನ್ನು ನಮ್ಮ ಈಗ ಕೈಯೊಳಗೆ ಹಿಡ್ಕೊಂಡು ಬಂದೇವಿ ವ್ಯವಹಾರ ಮಾಡೋಕ್ಕೆ ಅಂತ ಹೇಳ್ತಾರೆ. ನೋಡಿರಿ, ನೀವೆಲ್ಲ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿರಿ. ಅವನು ಶ್ರೀಮಂತ ಇರಾಕಿಲ್ಲ, ಅದು ಇದು ಅಂಥೇಳಿ. ಸೊ ಈಗ ಇದು ಸರ್ಪ್ರೈಸ್ ಆಯ್ತು. ಹೌದು, 8 ಎಕರೆ ಐತೆ ಅಂತ ತಿಳ್ಕೊಂಡು ನಮ್ಗೆ 16 ಎಕರೆ ಐತಿ, 1,200 ಅಷ್ಟೇ ಅಲ್ಲ, ಡಬಲ್ ಕೊಟ್ಟು ನೀನು ಹೊಲ ಖರೀದಿ ಮಾಡ್ಕೋತೀವಿ ಅಂಥೇಳಿ ಆಫರ್ ಮಾಡಾಕ್ತಾರಂತಂದ್ರೆ, ಆ ವ್ಯಕ್ತಿ ಏನು ಮಾಡಬಹುದು ಅನ್ನೋದೊಂದು ಪ್ರಶ್ನೆ ಆಯ್ತು. ಓಕೆ, ಆ ಪ್ರಶ್ನೆಗೆ ಉತ್ತರವನ್ನು ನಾನು ನಾಳೆ ನಿಮಗೆ ಪಾಠವನ್ನು ಮುಂದುವರಿಸಿದಾಗ ತಿಳಿಸ್ತೀನಿ. ಅಲ್ಲಿವರೆಗೂ ಇಲ್ಲಿವರೆಗೂ ಕಲಿತಂಥ ಪಾಠವನ್ನು ಚೆನ್ನಾಗಿ ಓದ್ಕೊಂಡು ಬರ್ರಿ.
ಆಮೇಲೆ ಡಿಕ್ಷನರಿ ಯಾವತ್ತು ಪಕ್ಕಕ್ಕೆ ಇಟ್ಕೊಂಡು ನೀವು ಪಾಠವನ್ನು ಓದಕ್ಕೆ ಶುರು ಮಾಡಬೇಕು. ಯಾವ ಶಬ್ದ ನಿಮಗೆ ಕಠಿಣ ಅನಿಸ್ತೈತಿ ಅದಕ್ಕೆ ಪೆನ್ಸಿಲ್ಲಿ ಅಂಡರ್ಲೈನ್ ಮಾಡಬೇಕು, ಡಿಕ್ಷನರಿ ಓಪನ್ ಮಾಡಬೇಕು, ವರ್ಡ್ ಮೀನಿಂಗ್ ನೋಡ್ಕೋಬೇಕು, ಅದನ್ನು ಅಲ್ಲಿಂದಲ್ಲೇ ಬರ್ಕೋಬೇಕು. ಮೊದಲೇ ಏನು ಮಾಡಬೇಕು, ಓದ್ತಾ ಓದ್ತಾ ಡಿಫಿಕಲ್ಟ್ ವರ್ಡ್ಸ್ ಅಂಡರ್ಲೈನ್ ಮಾಡಿ ಅದ್ರ ಮೀನಿಂಗ್ ಬರ್ಕೊಂತ ಹೋಗಬೇಕು. ಬರೆದು ಆದ ನಂತರ ಮತ್ತೊಂದು ಸಲ ಆ ವರ್ಲ್ಡ್ ಮೀನಿಂಗ್ ಜೊತೆಗೇ ಪಾಠವನ್ನು ಓದಬೇಕು. ನಿಮಗೆ ಇನ್ನೂ ಹೆಚ್ಚು ಚೆನ್ನಾಗಿ ಆ ಪಾಠ ಅರ್ಥ ಆಗ್ತೈತಿ ಅಂತ ಹೇಳಿ ನಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು.